ಇವತ್ತಿನ ಟಾಪಿಕ್ದ ಹೆಸರು ರೀ ಸೋಲು, ಫೇಲ್ಯೂರ್. ಜೀವನ್ಯಾಗ ನೀವೇನೋ ಸಾಧನೆ ಮಾಡ್ಬೇಕಂತಿರ್ತೀರಿ, ಸೋಲು ಸಿಗ್ತೈತಿ. ಈಗ ಒಂದು ಸಂಬಂಧನ್ಯಾಗ ರೀ ಎಷ್ಟೋ ಹೊಂದ್ಕೋಕೆ ಹೋಗ್ತಿರ್ತೀರಿ, ಆದ್ರೂ ಅದ್ರಾಗ ಸೋತ್ತೀರಿ. ಮತ್ತು ಈ ಯೋಗನ್ಯಾಗ ಎಷ್ಟೋ ಪ್ರಯತ್ನ ಪಡ್ತಿರ್ತೀರಿ, ಮತ್ತು ಅಲ್ಲೂ ಸೋಲ್ತೀರಿ. ಏನು ಮಾಡ್ತೇವೆ? ಸೋಲ್ಗಳು ಏನು ಮಾಡಿಬಿಡ್ತೇವೆ ರೀ, ಬಿಟ್ಬಿಡ್ತೇವೆ. ಕರೆ ನಿರಾಶೆ ಆಗ್ತೇವೆ ರೀ ನಾವು ಜೀವನ್ಯಾಗ. ಸೋತಾಗನ ಅನುಭವ ಸಿಗ್ತೈತೆ ರೀ. ಗೆದ್ದಾಗ ಈ ಫಸ್ಟ್ ರ್ಯಾಂಕ್ ವ್ಯಕ್ತಿಗೆ ಫಸ್ಟ್ ರ್ಯಾಂಕ್ ಬರ್ತಿರ್ತಾನೆ ರೀ, ಅವಂಗೆ ಆ ಥರದ ಅನುಭವ ಇರಂಗಿಲ್ಲ ರೀ. ಕರೆ ಯಾರು ಫೇಲ್ ಆಗಿರ್ತಾರಲ್ರಿ ನೋಡ್ರಿ, ಈಗ ಸೋತವ್ರು ಬಂದು ಹೇಳ್ತಾರೆ, ಹೌದಪ್ಪ ಹಿಂಗಾಗೈತಿ ಹಿಂಗಾಗ್ತೈತೆ. ಕರೆ ಅನುಭವ ಅಂದ್ರೆ ನೀವು ಯಾರಿಗೆ ಹೇಳ್ತೀರಿ? ಅನುಭವ ಯಾರಿಗೆ ಹೇಳ್ತೀರಿ? ಆ ವ್ಯಕ್ತಿ ಯಾವಾಗ ಸೋತಿಗೆ ಬಿದ್ದು ಗೆದ್ದು ಬರ್ತಾನೆ ನೋಡ್ರಿ, ಆವಾಗ ಆ ವ್ಯಕ್ತಿಗೆ ಏನಂತೀರಿ ನೀವು? ಅನುಭವ ಅಂತ ಹೇಳ್ತೀರಿ. ಮತ್ತು ಅನುಭವದ ಮಾತೇನಲ್ಲ, ಅದು ಹೃದಯಕ್ಕೆ ಹತ್ತೈತಿ. ಕರೆ ಆ ವ್ಯಕ್ತಿ ಜೀವನ್ಯಾಗ ಸೋಲನ್ನು ಅನುಭವಿಸ್ಲೇಬೇಕು. ಹೇಳ್ತಾರೆ, ನಮಗೆ ಜೀವನ್ಯಾಗ ಸೋಲ ಅನುಭವ ಆಗ್ತಾ ಇಲ್ಲಂದ್ರೆ ನಾವು ಮುಂದುವರೆಯಕತ್ತೇ ಇಲ್ಲ, ತಿಳ್ಕೊಂಬಿಡ್ಬೇಕತ್ರಿ. ನಾವು ಮುಂದುವರೆಯಕತ್ತೇ ಇಲ್ಲ. ನಾವು ಅಂತಿರ್ತೀವಿ ನಮ್ದು ಎಲ್ಲ ಚಲೋ ಐತಿ ಅಂತ ಹೇಳಿ, ನಮ್ದೆಲ್ಲ ಚಲೋ ಐತಿ, ನಮ್ಗೆ ಯಾವುದೂ ಕಷ್ಟ ಇಲ್ಲ, ನಮ್ಗೆ ಯಾವುದೂ ತೊಂದರೆ ಇಲ್ಲ ಅಂತ ತಿಳ್ಕೊಬಿಡ್ಬೇಕ್ರಿ. ನಾವು ಎಲ್ಲಿ ನಿಂತೇವೆ ಅಲ್ಲೇ ನಿಂತೇವೆ ರೀ. ನಮ್ಗೆ ಪರೀಕ್ಷೆ ಮೇಲೆ ಪರೀಕ್ಷೆ ಬರತ್ತ, ನಾವು ಒಮ್ಮೆ ಗೆಳಾಕತ್ತೇನಿ ಒಮ್ಮೆ ಸೋಳಾಕತ್ತೇನೆ ಅಂದ್ರೆ ತಿಳ್ಕೋಬೇಕು ನಾ ಮುಂದೆ ಹೊಂಟೇನಿ. ಸೋಲೋದು ಅದಂತೂ ನಿಶ್ಚಿತ, ಅದು ನಿಮ್ಮ ಕೈಯಾಗಿಲ್ಲ. ನೀವೇನೋ ಟ್ರೈ ಮಾಡ್ರಿ, ಅಲ್ಲೇನೋ ನೀವೇ ಜೀವನ್ಯಾಗ ಸೋತ್ರಿ. ಕರೆ ಟ್ರೈನೇ ಮಾಡಿದ್ದಲ್ಲ, ಸೋತಿರಿ ಯಾಕೆ? ಇನ್ನೊಂದ್ಸಲ ನೀವು ರಿಫೈನಾಗಿ ಹೊಳ್ಳಿ ಬರ್ರಿ. ಇನ್ನೊಂದ್ಸಲ ನೀವು ಅಂಗಡಿ ಯಾಕೆ ಹೋತು, ಅಂಗಡಿ ಹೋಗಿ ಏನು ಮಿಸ್ಟೇಕ್ ಇತ್ತು, ಕಸ್ಟಮರ್ ಯಾಕೆ ಬರಲಿಲ್ಲ, ಏನು ಮಾಡಬೇಕು ನಾ ಕಸ್ಟಮರನ್ನ ಆಕರ್ಷಣೆ ಮಾಡಕ್ಕೆ. ನಾವು ಏನು ಮಾಡಿಬಿಡ್ತೇವೆ? ಮುಚ್ಚೆ ಬಿಡ್ತೇವೆ, ಮನೆಗೆ ಹೋಗ್ಕೊಂಡು ಕದ ಹಾಕೊಂಡು ಗಪ್ಪ ಕೂತ್ ಬಿಡ್ತೇವೆ. ಸೋಲೋದದು ನಿಶ್ಚಿತ, ಅದು ನಿಮ್ಮ ಕೈಯಾಗಿಲ್ರಿ. ಅದು ನಿಮ್ಮ ಕೈಯಾಗಿಲ್ರಿ. ಸೋತಾಗಿ ಹೆಂಗೆ ಎದ್ದು ಬರ್ತಿಲ್ಲ, ಅದು ನಿಮ್ಮ ಕೈಯಾಗೈತಿ. ಖರೆ ಸೋಲ್ ಯಾವ್ದು ಗೊತ್ತೇನ್ರಿ ಕೊರ? ಹೊರಗಿನಿಂದ ಬಂದಿರೋದು, ಅದಂತೂ ನಿಮ್ಮ ಕೈಯಾಗಿಲ್ರಿ. ಹೊರಗಿಂದ ಏನಾಗಿರ್ತೈತಲ್ಲ ಅದು ನಿಮ್ಮ ಕೈಯಾಗಿಲ್ಲ. ಖರೆ ನಿಮ್ಮ ಮನಸ್ಸಿನಾಗ ತೊಗೊಂಡು ನೀವು ಸೋಲ್ತೀರಿ ನೋಡ್ರಿ, ಅದು ಖರೆ ಸೋಲ್ರಿ. ಹೊರಗಿಂದ ಅದು ನಿಮ್ಮ ಕೈಯಾಗಿಲ್ರಿ ಅಕ್ಕೋರ. ಈಗ ಅಂಗಡಿ ಬಂದ್ ಆತ, ಅದು ನಿಮ್ಮ ಕೈಯಾಗಿಲ್ರಿ ಅಕ್ಕೋರ. ಕರೆ ಮತ್ತೆ ಹೆಂಗೆ ಎದ್ದು ಬರ್ತಿರಲ್ಲ, ಅದು ನಿಮ್ಮ ಕೈಯಾಗೈತಿ. ಅವಾಗ ನೀವು ಏನ್ರಿ ಎದ್ದು ಬರಲಿಲ್ಲ, ಅದು ನಿಮ್ಮ ಖರೆ ಸೋಲ್. ಮನಸ್ಸಲ್ಲೇ ಯಾವ ವ್ಯಕ್ತಿ ಸೋಲ್ತಾನಲ್ರಿ, ಅದು ಖರೆ ಸೋಲ್ತು. ಈಗ ಏನೋ ಒಂದು ಶೇಂಗಾ ಹಾಕಿರಿ, ರೇಟ್ ಬರಲಿಲ್ಲ, ಮುಂದಿನ ಸಲ ಶೇಂಗಾ ಹಾಕಕ್ಕೆ ಹೋಗಂಗಿಲ್ರಿ. ಅಟೋದಿಗೆ ಏನು ನೋಡ್ತೀರಿ ಅನ್ನೋರು ನೀವು? ಬಾಜುಕಿನವ್ರು ನೋಡ್ತೀರಿ. ಬಾಜುಕಿನವ್ರು ಏನು ನೋಡಿದಿರಿ? ಕೊತ್ತಂಬರಿ ಹಾಕ್ಯಾರ. ನಾವು ಕೊತ್ತಂಬರಿ ಅಟೋದಿಗೆ ಅವ್ನು ರೇಟ್ ಇರ್ತೈತಿ, ನೀವು ಹತ್ತಿಗೆ ಹೋಗ ರೇಟ್ ಮುಗಿದಿರ್ತೈತಿ. ಇನ್ನೊಂದು ಸಲ ಕೊತ್ತಂಬರಿ ಕಡೆ ಗಂಟಕ್ಕೆ ಏನ್ರಿ, ಕೊತ್ತಂಬರಿ ಕಡೆ ಹಾಯಂಗೆ ಇಲ್ಲ. ಹೆಂಗೆ ಎದ್ದು ಬರ್ತೀರಿ ನೋಡ್ರಿ, ಅದು ಭಾಳ ಇಂಪಾರ್ಟೆಂಟ್, ಭಾಳ ಚಂದ ಇದೆ. ಇಫ್ ಗಾಡ್ ಈಸ್ ಟೆಲ್ಲಿಂಗ್ ಟು ಯುವರ್ ಡ್ರೀಮ್ಸ್ ನೋ, ದೇವ್ರು ಏನ್ರಿ ನಿಮ್ಮ ಕನಸುಗಳಿಗೆ ಇಲ್ಲ ಅಂತ ನಾತಾರ ಅಂದ್ರೆ ದ್ಯಾಟ್ ಮೀನ್ಸ್ ಇಟ್ ಈಸ್ ನಾಟ್ ಗುಡ್ ಫಾರ್ ಯು. ಅಕ್ಕಾರ ನೀವೇನೋ ಹೇಳತ್ತೀರಿ, ಅದನ್ನು ಮಾಡ್ಲಾ ಬಾಬಾ, ಇಲ್ಲ ಇನ್ನೂ ಆಗುವತ್ತಂದ್ರೆ ಬಾಬಾ ಏನನ್ನ ಗೊತ್ತಂದ್ರೆ ಅದು ನಿನ್ನ ಚಲೋದಕ್ಕೆ ಇಲ್ಲೇ ಇಲ್ಲ. ಅವು ಮಾಡುವಾಳ ಅಂದ್ರೆ ಅದು ನಿನ್ನ ಚಲೋದಕ್ಕೆ ಇಲ್ಲೇ ಇಲ್ಲ. ಇಫ್ ಗಾಡ್ ಈಸ್ ಸೇಯಿಂಗ್ ಎಸ್ ಟು ಯುವರ್ ಆಸೆಗಳಿಗೆ ಎಸ್ ಅಂತ ಹೇಳಕತ್ತಾರ ಅಂತ ತಿಳ್ಕೊರಿ, ದ್ಯಾಟ್ ಮೀನ್ಸ್ ದ್ಯಾಟ್ ಹೀ ಈಸ್ ಗಿವಿಂಗ್ ಯು ಸಮಥಿಂಗ್ ಬೆಟರ್. ಏನೋ ಚಲೋ ಕೊಡತ್ತಾನ ಒಟ್ಟು ನೀವು ಏನು ಪ್ರೇಯರ್. ಇಫ್ ಗಾಡ್ ಈಸ್ ಟೆಲ್ಲಿಂಗ್ ಎಸ್ ಟು ಯುವರ್ ಪ್ರೇಯರ್, ಹೀ ಈಸ್ ಗಿವಿಂಗ್ ಯು ಸಮಥಿಂಗ್ ಬೆಟರ್. ನಿಮ್ಗೇನೋ ಒಂದು ಬೆಟರ್ ಕೊಡತ್ತಾನ. ಹಾಂ ದೇವ್ರ. ಇಫ್ ಗಾಡ್ ಈಸ್ ಟೆಲ್ಲಿಂಗ್ ಯು ಟು ವೇಟ್ ಟು ಯುವರ್ ಪ್ರೇಯರ್, ದೆನ್ ಹೀ ಈಸ್ ಗಿವಿಂಗ್ ಯು ದಿ ಬೆಸ್ಟ್ ಟು ಯು. ಈಗ ಒಂದು ವೇಳೆ ದೇವ್ರು ಏನ್ರಿ ನಿಮಗೆ ನಿಂದ್ರಿ ಒಮ್ಮೆ ಅಂತಿರ್ತಿಲ್ಲ, ಬಾಬಾ ಎಟ್ರೆ ಸೋಲ, ಅಲ್ಲೂ ಸೋಲ್, ಇಲ್ಲೂ ಸೋಲ್, ನಿರಾಶೆ, ಇಲ್ಲೂ ಸೋಲ್.
ಅಲ್ಲೂ ಸೋಳು ಇಲ್ಲೂ ಸೋಳು, ಆ ಹೊಲ್ದಾಗ ಹಾಕಿದ್ನಿ ಅಲ್ಲೂ ಹೋತ, ಇಲ್ಲಿ ಬನ್ನಿ ಇಲ್ಲೂ ಹೋತ. ಈಗ ಮನ್ಯಾಗ ಬಂತು ನೋಡಿದೆ ಏನ್ರಿ ಕಿಟಕಿಗೆಲ್ಲ ದಿಮಕ್ ಹತ್ತವ. ಏನು ಹತ್ತೇವು? ಗೊರಲ್ ಹತ್ತವ. ಏನು ಇದನ್ನ ಎಲ್ಲಂತ ಅವು ಹುಡುಗರ್ಗೆ ಹಾಕ್ಲೋ ಏನು, ಇವ್ರಿಗೆ ಹಾಕ್ಲೋ, ಇವ್ರಿಗೆ ಮಾಡ್ಲೋ ಏನು, ಇವ್ರಿಗೆ ಮಾಡ್ಲೋ, ಎಲ್ಲ ಕಡೆ ಸೋಳು. ಅವಾಗ ನಾವು ಏನಂತೇವ್ರಿ? ಅವಾಗ ದೇವ್ರು ನಿರಾಶೆ ಆಗ್ತಾರೆ. ದೇವ್ರು ಏನಂತಾರೆ? ತಡಿ ಅಂದ್ರೆ ಅಂತ ತಿಳ್ಕೊಂಬಿಡ್ರಿ, ಭಾರಿ ಕೊಡೋ ಅಂತ. ಮತ್ತು ಇನ್ನೊಂದು ಮಾತು ಹೇಳ್ತೇನೆ ರೀ, ಯಾವ ವ್ಯಕ್ತಿ ಜೀವನ ಫೇಲ್ ಆಗ್ತಾನಲ್ರಿ ಭಾಳ ಎದ್ದು ಬರ್ತಾನೆ ರೀ. ಪ್ರಿಯಾಂಕಾ ಚೋಪ್ರಾದು ಒಂದು ಲೈನ್ ಕೇಳಿದ್ರೆ ಭಾಳ ಚಂದ, ಫೇಲ್ ಯು ಫೇಲ್ ಸೋ ಮೆನಿ ಟೈಮ್ಸ್ ಆ್ಯಂಡ್ ರೈಸ್ ಲೈಕ್ ಅ ಫಿನಿಕ್ಸ್ ಅಂತಾರೆ ಅವ್ರು. ಫಿನಿಕ್ಸ್ ಅಂದ್ರೆ ಬರ್ಡ್ ಹೆಸರೇ, ಈಗಲ್ ಅಂದ್ರೆ ಹದ್ದು ಎಲ್ಲಕ್ಕಿಂತ ಮ್ಯಾಗ ಹಾರ್ತೈತ್ರಿ. ಹಿಂಗೆ ಬೀಳ್ರಲ್ಲ ಎಟ್ಟು ಹಾರ್ಬರ್ರಿ ಹಂಗೆ ಹಾರ್ಬರ್ರಿ. ಅದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ನಾ ಕೇಳ್ತೇನೆ ರೀ, ಅವ್ರ ಬಗ್ಗೆ ಹೇಳ್ತೇನೆ. ನಮ್ಗೆ ಕೇಳ್ಕೊಂಡು ನನಗೆ ಭಾಳ ಆಸೆ ಆಯಿತು. ನಮ್ಮ ದಾದಿಗಳು ಅದ ರೀ, ಆದರೂ ನಿಮಗೆ ಎಲ್ಲ ಹೇಳ್ಬೇಕಂತ ಹೇಳ್ತೇನೆ. ನಮ್ಮ ದಾದಿಗಳ ಬಗ್ಗೆ ಅಂತೂ ನಾವು ಕೇಳ್ತಿರ್ತೀವ. ನಮ್ಮ ಜಾನಕಿ ದಾದಿನ ತಗೋರಿ, ಎಷ್ಟು ತಳಗೆ ಬಿದ್ರು, ಎಷ್ಟು ಇದಾದ್ರೆ ಹೆಂಗೆ ಎದ್ದು ಬಂದ್ರಿ ದಾದಿ. ಅದಕ್ಕೊಂದು ಎಕ್ಸಾಂಪಲ್. ಒಬ್ಬ ವ್ಯಕ್ತಿ ಇರ್ತಾನೆ ರೀ, ಅವ್ರ ಹೆಸರು ನಿಮ್ಗೆ ಆಮೇಲೆ ಹೇಳ್ತೇನೆ. ಆ ವ್ಯಕ್ತಿ ಅಷ್ಟು ಫೇಮಸ್ ಆಗ್ತಾನೆ. ಅವ್ನ ಹಿಸ್ಟ್ರಿ ಕೇಳಿದ್ರೆ ಅಂದ್ರೆ ಅಕ್ಕೋರಿ ನೀವು, ನಂಗೆ ನಮ್ಮ ಜೀವನ ಯಾರ್ದು ಅಲ್ಲ ಅಂತ ಅನಿಸ್ತೈತೆ. ಆ ವ್ಯಕ್ತಿ ರೀ ಕೇಳ್ರಕ್ಕೋರು, ಸಣ್ಣವ್ರಿದ್ದಾಗ ಅಪ್ಪ ಅಟ್ಟು ಚಂದ ಅವಂಗೆ ಪಾಲನೆ ಕೊಡಂಗಿಲ್ಲ ರೀ. ದೊಡ್ಡ ಮಗ 6 ಜನ ಮಕ್ಳು ಇರ್ತಾರೆ. ಇವ್ನಿಗೆ ಅಡುಗೆ ಮಾಡೋದು ಹತ್ತೈತೆ ರೀ, ಯಾಕಂದ್ರೆ ಮನೆ ನಡ್ಸ್ಕೊಂಡು ಹೋಗ್ಬೇಕಲ್ಲ. ಅಮ್ಮ ಕೆಲ್ಸಕ್ಕೆ ಹೋಗ್ಬೇಕಂತ ಇವ ದೊಡ್ಡ ಮಗನ ಅಡುಗೆ ಮಾಡಿ ಹೋಗ್ತಾನೆ ರೀ, ಕಲಿತಾನೆ ರೀ. ಆಮೇಲೆ ದೊಡ್ಡವ ಆಗ್ತಾನೆ ರೀ, ದೊಡ್ಡವ ಆದ್ಕೊಳ್ಳೆ ಕಲೀಲಿಕ್ಕೆ ಹೋಗ್ತಾನೆ ರೀ, ಒಬ್ರ ಕೈಯಾಗ ಕೆಲಸ ಮಾಡಕ್ಕೆ ಹೋಗ್ತಾನೆ. ಅಲ್ಲೂ ಅವ್ರ ಜೊತೆ ಜಗಳ ಆಡ್ತಾರೆ, ಕೆಲಸ ಬಿಡಿಸ್ತಾರೆ. ಆಮೇಲೆ ಎಲ್ಲಿ ಹೋಗ್ತಾನೆ ರೀ? ಲಾ ಕೆಲಸ ಮಾಡಕ್ಕೆ ಹೋಗ್ತಾನೆ ರೀ. ಲಾ ಕಲೀಲಿಕ್ಕೆ ಅಲ್ಲಿ ಒಬ್ಬನ ಫ್ರೆಂಡ್ ಜೊತೆ ಏನಾಕೈತಿ ಜಗಳ ಆಕೈತೆ ರೀ. ಲಾ ಸ್ಕೂಲ್ದಿಂದ ಹೊರಗೆ ಬರ್ತಾನೆ ರೀ. ಆಮೇಲೆ ಒಬ್ಬರಿಗೆ ಆರ್ಮಿ ಕಡೆ ಸೇರ್ಕೋತಾನೆ. ಆರ್ಮಿ ಕಡೆ ಸೇರ್ಕೊಂಡ್ಕೊಳ್ಳೆ ಸ್ಟೇಷನ್ ಮಾಸ್ತರ್ ಆಗ್ತಾನೆ. ಸ್ಟೇಷನ್ ಮಾಸ್ತರ್ ಮಾಲಕ್ ಏನು ಮಾಡ್ತಾವೆ? ಅವನ ಜೊತೆ ಜಗಳ ಆಗ್ತದೆ, ಅವ್ನು ಬಿಡಿಸ್ತಾರೆ. ದುಡ್ಡಿಲ್ಲ, ಮಣಿ ಇಲ್ಲ, ಮಣಿ ನಡೆಸ್ಬೇಕು, ಎಲ್ಲ ಮಾಡಬೇಕು ಅಕ್ಕರ್. ಆಮೇಲೆ ಎಲ್ಲಿ ಬರ್ತಾನೆ ರೀ? ಅಮ್ಮನ ಜೊತೆ ಬರ್ತಾನೆ ರೀ. ಅಮ್ಮನ ಜೊತೆ ಇರಾಕೆ ಬರಬೇಕಾದ್ರೆ ಇನ್ಶೂರೆನ್ಸ್ ಕಂಪ್ನಿ ಹೋಗ ಒಂದು ಜಾಬ್ ಸಿಗ್ತೈತೆ. ಅದು ಇನ್ಶೂರೆನ್ಸ್ ಕಂಪ್ನಿ ಬಂದ್ ಆಕೈತೆ, ಅಲ್ಲಿ ಹೋತು. ನೋಡ್ರಲ್ಲ ಅಕ್ಕರ, ಪೆಟ್ಟ ಮೇಲೆ ಸೋಲ್ ಮೇಲೆ ಒಂದೊಂದು ಆಮೇಲೆ ಬ್ಯಾಡ್ ಅಂತ ತಿಳ್ಕೊಂಡು ಏನು ಮಾಡ್ತಾನೆ ರೀ? ಒಂದು ಇದನ್ನ ಹಡಗದಿಂದ ಒಂದು ಸಾಮಾನು ಕಡೆ ಒಂದು ಸಾಮಾನು ಕಳಿಸ್ತಾರಲ್ರಿ, ಆ ಜಾಬ್ ಹಿಡಿತಾನೆ ರೀ. ಅಲ್ಲಿ ಒಂದಿಟ್ಟು ಚಲೋ ಪಗಾರ ಗಳಿಸೋಕೆ ಸ್ಟಾರ್ಟ್ ಮಾಡ್ತಾರೆ. ಅದು ಹಡಗಾಟಕ್ಕೆ ಕೆಲಸ ಬಿಟ್ರೆ ಬಂದ್ ಮತ್ತು ಹೊಳ್ಳಿ ಬರ್ತಾನೆ ರೀ. ಆಮೇಲೆ ಏನು ತಲೆಯಾಗ ಬರ್ತೈತಿ? ಕೆಮಿಕಲ್ದಿಂದ ಬಲ್ಬ್ ತಯಾರು ಮಾಡ್ಬೇಕಂತ ಅನಿಸ್ತೈತೆ ರೀ. ಅಕ್ಕೋರು ಲಕ್ಷ ಕೊಟ್ಟು ಕೇಳ್ರಿ, ಕೆಮಿಕಲ್ದಿಂದ ಬಲ್ಬ್ ತಯಾರು ಮಾಡಕ್ಕೆ ಫ್ಯಾಕ್ಟ್ರಿ ಓಪನ್ ಮಾಡ್ತಾನೆ ರೀ. കാരണം ಆಮೇಲೆ ಏನು ಬರ್ತೈತಿ ಗೊತ್ತಾಕೈತಿ? ಬಲ್ಬ್ ಅವನಕಿತನೂ ಜಾಸ್ತಿ ಕಡಿಮೆ ಖರ್ಚಿರೋಗ ಬಲ್ಬ್ ಮಾರಾಟ ನಡೆದವ. ಮತ್ತು ಇವಂದು ಯಾಕೆ ತೊಗೋಕೆ ಹೋಗ್ತಾರೆ? ಈ ವ್ಯಕ್ತಿಯಿಂದ ಯಾಕೆ ತೊಗೋ ಹೋಗ್ತಾರೆ? ಬಂದ್ ಎಲ್ಲ ಬಂದರಿ. ಮತ್ತೇನು ಮಾಡ್ತಾನೆ? ಟೈರ್ ಕಂಪ್ನಿಗೆ ಸೇರ್ಕೋತಾನೆ. ಟೈರ್ ಕಂಪ್ನಿಯಾಗೋ ಬಂದ್. ಆಮೇಲೆ ಏನಾಗ್ತದೆ? ಪೆಟ್ರೋಲ್ ಬಂಕ್ದವರು ಒಂದು ಪೆಟ್ರೋಲ್ ಬಂಕ್ ಕೊಡ್ತಾರೆ, ನೀ ಮಾಡತ್ ಹೇಳಿ ಪೆಟ್ರೋಲ್ ಬಂಕ್ನಾಗ ಕೆಲಸ ಮಾಡಕ್ಕೆ ಹಿಡಿತಾನೆ ರೀ. ಪೆಟ್ರೋಲ್ ಬಂಕ್ ಕೆಲಸ ಮಾಡಿದ ಆದಮೇಲೆ ಅವ ಏನು ಯೋಚನೆ ಮಾಡ್ದಂತ ತಲೆ ಶಾನೆ ಇರ್ತಾನೆ. ಅಂದರೆ ಇವ್ ವ್ಯಕ್ತಿನ ಯಾಕೆ ಹೇಳ್ತಾನೆ? ऐसे जिद्दी बनो जीवन में, विन होना ही है, विजय तो हमारा जन्मसिद्ध अधिकार है. ಈ ವ್ಯಕ್ತಿ ನೋಡಿ ಕಲೀರಿ. ಆದರೂ ತಲೆ ಓಡಿಸ್ತಾರೆ. ಏನು ಮಾಡ್ತಾರೆ? ಪೆಟ್ರೋಲ್ ಬಂಕ್ನಾಗ ಬಂದಿರುವಂಥ ಪೆಟ್ರೋಲ್ ಹಾಕ್ತಿರ್ತಾರಲ್ಲ, ಆ ವ್ಯಕ್ತಿಗೆ ಏನು ಮಾಡ್ತಿರ್ತಾರೆ? ಊಟ ಮಾಡಿಸ್ತೀನಿ ಸರ್. ಯಾಕಂದ್ರೆ ಮೊದಲಿಂದ ಸಂದಿದ್ದಂಗೆ ಅಡುಗೆ ಮಾಡಿ ರೂಢಿ ಇರ್ತೈತಲ್ರಿ, ಅದಕ್ಕೆ ಬಂದವ್ರಿಗೆ ಟೇಸ್ಟಿ ಮಾಡ್ತಿರ್ತಾರೆ. ಅದು ಪೆಟ್ರೋಲ್ ಬಂಕ್ 1-2 ತಿಂಗಳನ್ಯಾಗ ಬಂದ್. ಮತ್ತು ಹಂಗೆ ಖಾಲಿ ಕೊಂಡಿರ್ತಾನೆ ರೀ. ಮತ್ತು ಹಿಂಗೆ ಮಾಡ್ತಾನೆ, ಮತ್ತು ಯೋಚನೆ ಮಾಡ್ತಾನೆ. ಆಮೇಲೆ ಇನ್ನೊಬ್ಬ ವ್ಯಕ್ತಿ ಏನು ಮಾಡ್ತಾನೆ ಅಂದ್ರೆ, ಪೆಟ್ರೋಲ್ ಬಂಕ್ ಒಂದು ಕೊಡ್ತೇನೆ ನಿನಗೆ ಅಂತ ಮತ್ತೆ ಇನ್ನೊಬ್ಬ ವ್ಯಕ್ತಿ ಹೇಳ್ಕೊಳ್ಳಿ ಪೆಟ್ರೋಲ್ ಬಂಕ್ನಾಗ ಮತ್ತೆ ಕೆಲಸ ಮಾಡಕ್ಕೆ ಹಿಡಿತಾನೆ. ಮತ್ತು ಅವ್ನು ಮಾಡಿದ ನಾಷ್ಟ ಎಲ್ಲನೂ ತಿನ್ನಿಸ್ತಿರ್ತಾನೋ. ಇಷ್ಟು ಆದ ಕೂಡಲೇನ ಅವಾಗ 2ನೇ ಮಹಾಯುದ್ಧ ಆಕೈತಿ. ಅದು ಪೆಟ್ರೋಲ್ ಬಂಕ್. ಆಮೇಲೆ ಏನು ಮಾಡ್ತಾನೆ? ಹಿಂಗೆ ಏನು ಬೇಡ ಯಾರ ಕೈಯಾಗೂ ಕೆಲಸ ಮಾಡೋದ ಬೇಡ ಅಂತ ಹೇಳಿ ತಂದ ಒಂದು ಅಂಗಡಿ ಹೋಟೆಲ್ ಓಪನ್ ಮಾಡ್ತಾನೆ ರೀ. ಚಂದ ನಡೀತೈತೆ ರೀ. ಅದು ಏನಾಕೈತಿ? ಮತ್ತು ಆ ರೋಡ್ನಾಗ ಹೋಗಿ ಮೇನ್ ರೋಡ್ನಾಗ ಚಂದ ಮಸ್ತ್ ಹಿಡಿದಿರ್ತಾನೆ. ಆ ಹೋಗೋ ರೋಡ್ನ ಬಂದಾಗಿಬಿಡ್ತೈತಿ. ರೋಡ್ ಬೇರೆ ಕಡೆ ಹೋಗ್ತೈತಿ. ಕಸ್ಟಮರ್ ಯಾಕೆ ಬರ್ತಾರೋ? ಬಂದ್ ಆತು. ಮತ್ತು ಬಿಡ್ಲಿಲ್ರವ. ಜಿದ್ದಿ ಅಂದ್ರೆ ಜಿದ್ದಿ, ಸೋಲನ್ನು ಸ್ವೀಕಾರ ಮಾಡಲಿಲ್ಲ. ಅದಕ್ಕೆ ಹೇಳೋದ್ರಿ, ಸೋತ್ರಿ. ಯಾಕೆ ನಾ ಈ ಮಾತು ಹೇಳತ್ತೇನೆ ಅಂದ್ರೆ ಮುಂದೆ ಹೇಳ್ತೇನೆ ರೀ. ಯಾಕಂದ್ರೆ
ನಾವು ಸೋಲನ್ನು ಸ್ವೀಕಾರ ಮಾಡೋಕ್ಕೆ ತಯಾರಿಲ್ರಿ. ಅದ್ರಾಗ ಕೂತ ನನ್ನ ಜೊತೆ ಯಾಕೆ ಹಿಂಗಾತು, ನನಗೆ ಯಾಕೆ ಹಿಂಗಾತು. ಇವತ್ತು ನಾ ಒಂದು ಎಕ್ಸಾಂಪಲ್ ಯೂಟ್ಯೂಬ್ನಾಗ ನಿಮ್ಗೆ ಹೇಳ್ಬೇಕಂತ ಹೇಳ್ತೀನಿ ರೀ. ಈಗ ಹಾರ್ಟ್ ಫೇಲ್ಯೂರ್ ಆಗಿರ್ತೈತಲ್ರಿ, ಲವ್ ಫೇಲ್ಯೂರ್ ಆಗಿರ್ತೈತೆ ಗೊತ್ತೈತಿ ರೀ. ಎಷ್ಟು ತ್ರಾಸ ಆಕೈತ್ರಿ ಅವ್ರಿಗೆ ಎಷ್ಟು ತ್ರಾಸ ಆಕೈತ್ರಿ. ಹಾಂ, ಒಬ್ಬಕ್ಕೆ ಹುಡುಗಿನ ಲೈಕ್ ಮಾಡಿರ್ತಾರೆ ಅಥವಾ ಹುಡುಗನ ಆಕಿ ಲೈಕ್ ಮಾಡಿರ್ತಾರೆ, ಆಕಿ ಕೈ ಬಿಡ್ತಾನೆ ಈಕಿಗೆ ಎಷ್ಟು ತ್ರಾಸ ಆಕೈತ್ರಿ. ಅದರ ತ್ರಾಸ ಯಾವುದೂ ಇಲ್ರಿ. ಇದ ಅಂತಲ್ಲ, ಬಿಸ್ನೆಸ್ನಾಗ ಅಂತ ಹೇಳತ್ತೇನೆ ರೀ. ಒಂದು ಜೀವನ್ಯಾಗ ಒಂದು ಪತಿ ಜೊತೆನ ಚಂದ ಹೊಂದಾಣಿಕೆ ಆಗಲಿ ಅನ್ನೋದು ಫೇಲ್ ಅಲ್ಲಲ್ಲ ಜೀವನ್ಯಾಗ. ಅಥವಾ ಮಕ್ಕಳನ್ನ ಚಂದ ಬೆಳೆಸಲಿಲ್ಲ ಜೀವನ್ಯಾಗ, ಮಕ್ಕಳನ್ನ ಚಂದಾಗಿ ಮಾಡಿಸ್ಲಿಲ್ಲ, ಸಂಸ್ಕಾರತ ಮಕ್ಕಳನ್ನ ಮಾಡಲಿಲ್ಲ, ಅವು ಹೊಳು ಬಿದ್ದು ಅಂದ್ರೆ ಅದು ಫೇಲ್ ಅಲ್ಲ ಜೀವನ್ಯಾಗ. ಆಮೇಲೆ ಅಯ್ಯೋ ನನ್ನ ಹಣೆ ಬರ, ಅಯ್ಯೋ ನನ್ನ ಹಣೆ ಬರ, ಅಯ್ಯೋ ನನ್ನ ಭಾಗ್ಯ ಸುಜಾತಕರ, ಅಯ್ಯೋ ನನ್ನ ಶಿವ. ಸೋಲಲ್ರಿ. ಫಸ್ಟ್ ಸ್ಟೆಪ್ಪ ನೋಡ್ರಿ, ಸೋಲನ್ನು ಎದ್ದಬೇಕಂದ್ರೆ ಮೊದಲು ನೀವ ನಾನು ಚಂದ ನೋಡ್ಕೊಳ್ಳಿಲ್ಲ, ನೀವು ಯಾಕೆ ಇಂಥ ಪತಿ ಜೊತೆ ನನ್ನ ಮದುವೆ ಮಾಡಿಕೊಟ್ರಿ, ಇಂಥವು ಯಾಕೆ ಮಕ್ಕಳು ಹುಟ್ಟು ಬರಬೇಕು. ಹೆಂಗೆ ಇದನ್ನು ಸೊದ್ದು ಮಾಡಿಸ್ಕೋಬೇಕು. ಇಲ್ಲ ಅದನ್ನು ಸ್ವೀಕಾರ ಮಾಡಲಿಲ್ಲ ಅಂದ್ರೆ ಯಾವಾಗಲೂ ಇಲ್ಲಿ ಒಳಗೆ ಯುದ್ಧ ನಡೆಯತೈತೆ ರೀ. ಅಕ್ಕೋರ ಯಾಕೆ ಹಿಂಗಾತು ಖರೆ ಈ ವ್ಯಕ್ತಿ ನೋಡ್ರಲ್ಲ, ನಿಮ್ಗೆ ಹಿಂಗಾಗೈತನ್ರಿ ಹೇಳ್ರಿ. ನೀವು ಯಾರಿಗೆ ಈ ವ್ಯಕ್ತಿ ಬಗ್ಗೆ ಸ್ಟೋರಿ ಹೇಳತ್ತೀನಲ್ಲ ಹಿಂಗಾಗೈತನ್ರಿ ಹೇಳ್ರಿ. ಏನೋ ಒಂದ್ರ ಫೇಲ್ ಆದ್ರಿ ಬಿಸ್ನೆಸ್ನಾಗ, ಇನ್ನೊಂದು ಸ್ಟೇಷ್ನರಿ ಶಾಪ್ ಹಾಕಿದ್ನಿ ಅದು ಚಂದ ನಡೀಕಿಲ್ರಿ, ಮೆಡಿಕಲ್ ಶಾಪ್ ಹಾಕಿನಿ ಚಲೋ ಹಿಂಗೆ ಓಕೆ. ಹಿಟ್ಟು ಕೇಳಿರ್ಬೇಕು, ಇಟ್ಟು ಸೋಳುದು ಏನೈತೆ ಇಲ್ಲ ರೀ, ಆಯ್ತು ಬಿಡ್ರಿ. ಆಮೇಲೆ ಮತ್ತೆ ಇನ್ನೊಂದು ಬಂದ್ ಆಕೈತ್ರಿ, ಇನ್ನೊಂದು ಬಂದ್ ಹಾಕೊಳ್ಳಿ, ಇನ್ನೊಂದು ಹೋಟೆಲ್ ಓಪನ್ ಮಾಡ್ತಾನೆ ರೀ. ಇನ್ನೊಂದು ಹೋಟೆಲ್ ಓಪನ್ ಮಾಡಿ ಜೊತೆಗೆ ಮೋಟೆಲ್ ಅಂತ ಓಪನ್ ಮಾಡ್ತಾನೆ. ಮೋಟೆಲ್ ಅಂದ್ರೆ ಏನ್ರಿ, ರಾತ್ರಿ ಸುಸ್ತಾದ್ರೆ ಅಲ್ಲಿ ಬಂದು ಇರಲಿಕ್ಕೆ ಅದನ್ನ ರೆಸ್ಟೋರೆಂಟ್ ತೆಗಿತಾನೆ ರೀ. ಅದು ಒಂದು ಸ್ವಲ್ಪ ದಿವ್ಸನಾಗ ಏನಾಕೈತಿ, ಅದು ಬಂದ್ ಆಕೈತಿ. ಆಮೇಲೆ ಮತ್ತೆ ತಂದ ಒಂದು ರೆಸ್ಟೋರೆಂಟ್ ತೆಗಿತಾನೆ ರೀ. ಮಸ್ಟ್ ಕ್ಲಾಸ್ ಏನು ಮಾಡ್ತಿರ್ತಾನೆ, ರೆಸಿಪಿ ಮಾಡ್ತಿರ್ತಾನೆ. ಆ್ಯಡ್ ಹಾಕ್ಬೇಕಲ್ಲ, ಇನ್ನು ಆಕರ್ಷಣೆ ಮಾಡ್ಬೇಕತ್ತೆ. ಅತ್ರ ಎದುರುಗಡೆ ಇನ್ನೊಬ್ಬ ಹಾಕಿರ್ತಾನೆ, ಅವ್ನು ಜಗಳ ಹಾಕೈತಿ ಬಂದು. ಎಷ್ಟು ಜಗಳ ಹಾಕೈತಂದ್ರೆ ಇಬ್ರದ್ದು ಪಿಸ್ತೂಲ್ ಹಿಡಿತಾರೆ. ಒಬ್ಬನಿಗೆ ಹತ್ತೆ ಬಿಡ್ತೈತ್ರಿ ಗೋಲಿ, ಕೊಲೆನ ಹಾಕೈತ್ರಿ. ಮತ್ತು ಕೊಲೆ ಹಾಕೈತೆ ಅವ್ರ ಹೋಟೆಲಿನಾಗ ಯಾರು ಬರಕ್ಕೆ ಹೋಗ್ತಾರೆ, ಅದು ಬಂದ್. ಹಿಂಗೆ ಬಂದು ಹಾಕೋತೆ. ಎಷ್ಟು ವಯಸ್ಸು ರೀ, 8ನೇ ವರ್ಷದ ಹುಡುಗ ಅಡುಗೆ ಮಾಡಕ್ಕೆ ಕಲ್ತಾವು. ಈಗ ಬರ್ತಾನ್ರಿ 50 ವರ್ಷ ಆಕೈತಿ, ಮನಿ ಇಲ್ಲ, ತನ್ನದೇ ಆದಂಥ ಬ್ಯಾಂಕ್ ಅಕೌಂಟ್ ಇಲ್ಲ, ಏನೇನೂ ಇಲ್ಲ. ಆಮೇಲೆ ಪತ್ನಿನ ಕರ್ಕೊಂಡು ಏನು ಮಾಡ್ತಾನೋ, ಗಾಡಿ ಹೊಡ್ಯಕ್ಕೆ ಹೋಗ್ತಾನೋ. ಗಾಡಿ ಹೊಡೋದ ಹಿಂದೆ ಡಿಕ್ಕ್ಯಾಗ ಅಡುಗೆ ಸಾಮಾನು ಏನೇ ಬೇಕಲ್ಲ, ಆ ಹೋಟೆಲ್ ಹೋಗ್ತಾನೆ. ನಾ ಮಾಡಿದ ರೆಸಿಪಿಯನ್ನು ಖರೀದಿ ಮಾಡಿರಿ, ನಾ ಮಾಡಿರೋ ಅಡುಗೆಯನ್ನು ಖರೀದಿ ಮಾಡಿರಿ ಅಂತ. ಒಬ್ರು ತೊಗೊಂಗಿಲ್ಲ, 2 ತೊಗೊಂಗಿಲ್ಲ, 3 ಜನ 1009 ಹೋಟೆಲ್ಗೆ ಹೋಗಿ ತೋರಿಸ್ತಾನೆ ರೀ. ಎಲ್ಲ ರಿಜೆಕ್ಟ್. 1009 ರೀ. ಕಮಲ್ ಹಾಕು ಅಕ್ಕರಿ ಬಾಬಾಗೆ ಹೇಳತ್ತೀನಿ ರೀ, ನಮ್ಮ ಮಗಳು ಜಾಬ್ ಆಗೋದು ಆಗಬೋತ್ರಿ. ಬಾಬಾ ಹೇಳತ್ತೀನಿ ಹಂಗೆ ಆಗ್ಬೇಕಂದ್ರೆ ಆಗಬೋತ್ರಿ. ಬಾಬಾ ಹೇಳತ್ತೀನಿ ಹಂಗೆ ಮಾಡೋದು ಆಗೋದು. ಬಾಬಾ 1009 ಸಲ ನೀವು ಯಾರೇ ಹೋಗಿರೇನ ಹೇಳ್ರಿ. ಹಾಂ, ಯಾರೇ ಥಾಮಸ್ ಅಲ್ವಾ ಎಡಿಸನ್ 1000 ಸಲ ರೀ, 1000 ಸಲ ಏನು ಇರ್ಬೇಕು ಹೇಳ್ರಿ. ಅಂಥದ್ದು ಏನು ಒಳಗೆ ಜುನೂನ್ ಇರ್ಬೇಕು ಹೇಳ್ರಿ. 1000 ಸಲ ಬಿದ್ದ ಬಲ್ಬ್ ಕಂಡು ಹಿಡಿತಾನಂದ್ರೆ ಹೆಂಗ್ರಿ, ಅದು ಹೆಂಗ್ರಿ ಒಳಗೆ ಅದು ಇತ್ತಂತ ವಿಲ್ ಪವರ್ ಅನ್ರಿ. ಅದು ಹೆಂಗ್ರಿ ಜಿದ್ ಅಂತಾರಲ್ಲ, ರೂಪಾಕೋರ ಜಿದ್ ಅಂತಾರಲ್ರಿ, ಅದು ಹೆಂಗಾರ ಇತ್ತತ್ತ. ನಾವು ಮಾಡೇ ತೋರಿಸ್ತೇನೆ, ನಾವು ಮಾಡೇ ತೀರಿಸ್ತೇನೆ ಅಂತ. ಇವತ್ತು ನಮಗೆ ಬಲ್ಬ್ ಏನು ಸಿಕ್ತಿತ್ತು ರೀ, ಥಾಮಸ್ ಅಲ್ವಾ ಎಡಿಸನ್ ಇರಲಿಲ್ಲ ಅಂದ್ರೆ ಎಲೆಕ್ಟ್ರಿಸಿಟಿ ಬಲ್ಬ್ ಸಿಕ್ತಿತ್ತೇನ್ರಿ ಅಕ್ಕಾರ. ಅದು ಅವ್ರ ಕಡೆ ಐತಂದ್ರೆ ನಮ್ಮ ಕಡೆ ಯಾಕಿಲ್ಲ? ಮತ್ತು ನಮ್ದು ಏನು ಕಂಡು ಹಿಡಿಯೋದು ಏನು ಬ್ಯಾಡ್ರಿ, ಹೋಗೋದಿದೆ ನಮಗೆ ಕಂಡು ಹಿಡಿಯೋದು ಬೇಡ. ನಾವೇನು ಕಂಡು ಹಿಡಿಯೋದು ಬ್ಯಾಡ್ರಿ, ನಾವು ಎಲ್ಲ ಮರೆತ ನಾವೇನು ಹೇಳ್ತೇವೆ, ಏನು ಯೋಗ ಹತ್ತವಾದ ಬಿಡ, ಕುಂಡ್ರೂನಿ ಯಾಕ ಬಿಟ್ಟು ಬಿಡ್ತೇವೆ. ಕೆಲಸ ಆಗ್ತೈತೆ ಸುಮ್ಮ ಅದ್ರ ಮುಂದೆ ಕುಂಡ್ರೋದೇನು ನೋಡಿ, ಮುಂದೆ ಏನು ಹತ್ತಂಗಿಲ್ಲ ಬಿಡಂಗಿಲ್ಲ. ಅದ್ರ ಮುಂದೆ 1-1.5 ತಾಸು ಕೆಲಸರೇ ಆಗ್ತಾವ ಅಂತ ಹೇಳಿ ಏನು ಮಾಡ್ತೇವೆ, ಬಿಟ್ಬಿಡ್ತೇವೆ. 1000 ಸಲ ಯಾರೆಲ್ಲಿ ಕೂತಂತವ್ರು 1000 ಸಲ ಪ್ರಯತ್ನ ಪಟ್ಟಿರನ ಅದನ್ನು ಬಿಟ್ಟು ಹಾಕ್ರಿ. ದಿವ್ಸಕ್ಕೆ 1000 ಸಲ ಸೋಮಾನ್ಗಳನ್ನ ಬರೀತೇವೇನ್ರಿ. ಅದಕ್ಕೆ ಹೇಳ್ತೀನಿ ಅಕ್ಕೋರು ಅವ್ರು ತಗೋ ನೋಡ್ರಿ, ಆಯ್ತು ಮುಗಿತು
ಅಡ್ಡಾಡ್ತಾನೆ ರೀ. ಆಮೇಲೆ ಒಬ್ಬ ಯಾರೋ ವ್ಯಕ್ತಿ ಹೋಟೆಲ್ನಾಗ ರೆಸಿಪಿನ ಅಂದ್ರೆ ಖರೀದಿ ಮಾಡ್ಲಿಕ್ಕೆ ಹ್ಞೂ ಅಂತಾನೆ ರೀ. ಖರೀದಿ ಮಾಡ್ತಾನೆ, ದುಡ್ಡು ಬರ್ತೈತಿ. ಆಮೇಲೆ ಹಿಂಗೆ ಯೋಚನೆ ಮಾಡ್ತಾನೆ, ಹಿಂಗೆ ಖರೀದಿ ಮಾಡ್ಕೋತ ಹೋದ್ನಿ ಅಂದ್ರೆ ನನ್ನ ರೆಸಿಪಿಗಳು ಏನಾಗ್ತವೆ, ದುಡ್ಡು ಮಾಡ್ತಾನೆ. ಮಾಡ್ಕೋತ ಎಟ್ಟಕ್ಕೆ ಬರ್ತಾನೆ ಗೊತ್ತೈತಿ ಟ್ರೆಕ್ಕರ? 80 years, 80 ವರ್ಷ ರೀ ಸರ್. 80ನೇ ವಯಸ್ಸಿಗೆ he become the KFC owner, ಕೊಲೋನಲ್ ಸ್ಕ್ಯಾಂಡರ್. ಅವನ ಹೆಸರು ರೀ, ಅವನ ಅಣ್ಣನ ವ್ಯಕ್ತಿ ಹೆಸರು ರೀ, ಕೊಲೋನಲ್ ಸ್ಕ್ಯಾಂಡರ್ ರೀ. ಕೆ ಎಫ್ ಸಿ ಗೊತ್ತೈತಲ್ರಿ? KFC ಗೊತ್ತೈತೆ, ಫೇಮಸ್ KFC. ಅವನು 80ನೇ ವಯಸ್ಸಿಗೆ 6000 KFC ಸೆಂಟರ್ 48 ಕಂಟ್ರೀಸ್ಗಳು. ಈಗ ಹೇಳಿ. ಆಮೇಲೆ ಅವ್ನು 80ನೇ ವಯಸ್ಸಿಗೆ ರಿಯಲೈಸ್ ಆಗ್ತೈತಿ, ನಾ ಇಟ್ಟೆಲ್ಲ ಕೆಲಸ ಮ್ಯಾನ್ ಐ ವಾಸ್ ನಾಟ್ ಮೇಡ್ ಫಾರ್ ದಿಸ್, ಐ ವಾಸ್ ಮೇಡ್ ಫಾರ್ ದ KFC ಓನರ್. ಎದಕ್ಕಾಗೇನಿ ನಾ ವ್ಯಕ್ತಿ ಆಗಿದೆ 80 ವರ್ಷ ಮಟ್ಟ ತಿಳಿತವನ್ಗ ನಾ ಎದಕ್ಕಾಗೇನಿ? ನನ್ನ ಭಗವಂತಿ ಭೂಮಿ ಮೇಲೆ ಎದಕ್ಕೆ ಕಳಿಸ್ಯಾನ? KFC ಓನರ್ ಮಾಡಕ್ಕೆ ಕಳಿಸ್ಯಾನ. ಕರೆ ಅಲ್ಲಿವರೆಗೂ ಕರೆ ಈ ವ್ಯಕ್ತಿನ ಯಾವಾಗ ಈ ವ್ಯಕ್ತಿ ಬಗ್ಗೆ ಓದಿದ್ನಲ್ರಿ, ತಿಳ್ಕೊಂಡಲ್ರಿ, ನಿಮಗೆ ಯಾರಿಗೆ ಹಿಂಗಾಗ್ಯಾವನ್ ಹೇಳ್ರಿ ಅಕ್ಕೋರ್, ಹಿಂಗೆ ಸೋತಿರನ ಹೇಳ್ರಿ. ಹಿಂಗೆ ಸೋತಿದ್ರು ಹ್ಞೂ ಅಂತೆ. ಎಷ್ಟು ನಿರಾಶೆ ಆಗೈತನ್ರಿ ಜೀವನ್ಯಾಗ. ಕರೆ ಆ ವ್ಯಕ್ತಿ ನೋಡ್ರಲ್ಲ ಅಕ್ಕೋರ, ವಯಸ್ಸಿಗೆ ಅವ್ನಿಗೇನು ಸಿಕ್ತ್ರಿ? ಫಲ ನಾವೇನು 1 ತಾಸು ಯೋಗ ಮಾಡೀವಿಲ್ರಿ, 21 ದಿವಸ ಯೋಗ ಹಿಡಿದೇವೆ. 8 ವರ್ಷದ ಹುಡುಗ ಸೋಲಿನ ಮೇಲೆ ಅಲ್ಲಕ್ಕೋರ, 8 ವರ್ಷದ ಹುಡುಗ ಸೋಲಿನ ಮೇಲೆ ಹೋಗಿ 8 ವರ್ಷದ ಹುಡುಗಿಗೆ ಯಾವಾಗ ಸಿಕ್ತ್ರಿ ಫಲ? ಏನು ಮಾಡೋದಾಯ್ತು ತಗೋರಿ ಹೇಳ್ರಿ. ಕರೆ ಏನು ವೆರಿ ಇಂಪಾರ್ಟೆಂಟ್ ಅಂದ್ರೆ ನೀವು ಹೆಂಗೆ ಎದ್ದು ಬರ್ತೀರ, ಅದಕ್ಕೆ ಹೇಳೋದ್ರಿ ಅಕ್ಕೋರ, ಜೀವನ್ಯಾಗ ಯಾರನ್ನು ನೋಡಬೇಡ್ರಿ. ನಿಮ್ಗೆ ಸೋಲ್ ಆಗೈತಂದ್ರೆ ನೆನಪಿಟ್ಕೋರಿ, ಜೀವನ್ಯಾಗ ನೀವು ಏನೋ ಭಾರಿ ಆಗಕ್ಕೆ ಬಂದೀರಿ, ನಿಮ್ದು ಭಾರಿ ಆಗೋದೈತ್ರಿ, ಅದಕ್ಕೆ ನಿಮ್ಮ ಜೀವನ್ಯಾಗ ಸೋತೀರಿ. ಮತ್ತು ಇನ್ನೊಂದು ಭಾಳ ಚಂದ ಹಿಂಗೆ ಕೇಳಾಕತ್ತಿದ್ದು ಏನು ತಿಳ್ಕೊಂಡ್ರೆ, ಬೇಗ ಸೋತ್ರಿ ಚಲೋ ಆತತ್ರಿ. ಯಾಕಂದ್ರೆ ಎದ್ದು ಬರಕ್ಕೆ ಬೇಗ ಟೈಮ್ ಸಿಗ್ತೈತಲ್ರಿ. ಖರೆ ಆ ಸೋಲನ್ನ ಹೆಂಗೆ ತಗೋತಿರೋ ಅದು ನಿಮ್ಗೆ ಬಿಟ್ಟಿದ್ದು. ಮತ್ತು ಒಬ್ಬ ವ್ಯಕ್ತಿ ಏನು ಮಾಡ್ತಾನೆ, ಸೋಲನ್ನ ತಿಳ್ಕೊಂಡು ಏನು ಮಾಡ್ಬಿಡ್ತಾನೆ, ಕುರಿದು ಬಿಡ್ತಾನೆ. ಒಬ್ಬ ವ್ಯಕ್ತಿ ಏನು ಮಾಡ್ತಾನೆ, ಚಾಲೆಂಜ್ ತೊಗೊಂಡು ಏನು ಮಾಡ್ತಾನೆ, ಎದ್ದು ಬರ್ತಾನೆ. ಏನು ಪ್ರಾಬ್ಲಮ್ ಐತಿ? ರಿಜೆಕ್ಷನ್ ಸಿಕ್ಕಿದಂದ್ರೆ ಅರ್ಥ ಏನ್ರಿ? ಚಲೋ ಆಗು ಅಂತ ರಿಜೆಕ್ಟ್ ಮಾಡ್ಯಾರ. ಯಾವುದೋ ಇಂಟರ್ವ್ಯೂ ಕೊಡಕ್ಕೆ ಹೋಗಿರಿ, ಬ್ಯಾಂಕ್ನಾಗ ಇಂಟರ್ವ್ಯೂ ಕೊಡಕ್ಕೆ ಹೋಗಿರಿ, ಅಲ್ಲಿ ನಿಮ್ಗೆ ರಿಜೆಕ್ಟ್ ಮಾಡ್ಯಾರ. ಅರ್ಥ ಏನು? ರೆಡಿ ಆಗು. ಅನುಪಮ್ ಖೇರ್, ಹಿಸ್ ಅ ಆ್ಯಕ್ಟರ್, ಫೇಮಸ್ ಆ್ಯಕ್ಟರ್ ಅನುಪಮ್ ಖೇರ್. ಅವ್ರ ತಂದೆ ಇವ್ರು 10th ಸ್ಟ್ಯಾಂಡರ್ಡ್ ಇದ್ದಾಗ ಬಂದಿದ್ರಂತ. ಇವ್ರ ತಂದೆ ಹತ್ರ ಬಂದ ಕೂಡಲೇ ಇವ್ರು ಕೇಳಿದ್ರಂತ, ಆ ವ್ಯಕ್ತಿ ಹೆಂಗೆ ಸೈನ್ ಮಾಡಿಸ್ಕೊತಿದ್ರು ಅಂತ ಅವ್ರ ಅಪ್ಪನ ಕಡೆ ಹಾಕೋರ, ಯಾರ ಪಪ್ಪ ಭಾಳ ಬ್ಯುಸಿ ಇರಬೇಕು ಅವಾಗ ಹೋಗಿ ಸೈನ್ ಮಾಡ್ಕೊಂಬಂದ್ಬಿಡೋದು. ಕರೆ ಒಂದು ದಿವಸ ಏನಾಗ್ತತೆ, ಎಲ್ಲೋ ಹೋಗೋದು ಗೊತ್ತತ್ತ, ಸಿಕ್ತತ್ತ ಕೈಯಾಗ ಮಾರ್ಕ್ಸ್ಗಳು. ಅದ್ರಾಗ 59th ರ್ಯಾಂಕ್ ಬಂದಿದ್ರಂತ. ಅವ್ರ ಪಪ್ಪ ಅದನ್ನು ನೋಡಿದ್ರತ್ತ. ನೋಡಿಕೊಳ್ಳಿ ಅವ್ರ ಪಪ್ಪ ಕೇಳಿದ್ರತ್ತ, ಎಷ್ಟು ಜನ ಅದಾರ ಸ್ಟೂಡೆಂಟ್ಸ್ ನಿನಗೆ ಅಂತಂದ್ರೆ, ಎಷ್ಟು ಜನ ಅದಾರ ನಿಮಗೆ ಸ್ಟೂಡೆಂಟ್ಸ್ ಅಂತ ಕೇಳಿದ್ಕೊಳ್ಳಿ ಆ ವ್ಯಕ್ತಿ ಹೇಳ್ತಾರೋ 60 ಜನ ಅದಾರ ಪಪ್ಪ ಅಂತದ. ಅದಕ್ಕೆ ಪಪ್ಪ ಅದನ್ನು ನೋಡಿ ಕೇಳ್ರಿ, ಎಷ್ಟು ಚಂದ ನೋಡ್ರಿ. ಆ ಪಪ್ಪ ಅಂದು ನೋಡ್ಕೊಳ್ಳಿ ಏನದಿರತ್ತ, ನೋಡಿ ಮಗ, ಫಸ್ಟ್ ರ್ಯಾಂಕ್ ಬರ್ತಿರ್ತಾರಲ್ಲ ಅವ್ರಿಗೆ ಭಾಳ ಟೆನ್ಷನ್ ಇರ್ತೈತೆ. ಏನಂತ, ನಾವು ಫಸ್ಟ್ ಉಳಿಬೇಕು, ಸೆಕೆಂಡ್ ಬಂದರೂ ಅವ್ರಿಗೆ ಭಾಳ ತ್ರಾಸ ಆಗ್ತಿರ್ತೈತೆ. ಅವ್ರಿಗೆ ಆ ಟೆನ್ಷನ್ ಇರ್ತೈತೆ ಫಸ್ಟ್ ಬರ್ಬೇಕಂತ ಹೇಳಿ. ಕರೆ ನಿನಗೇನು ಟೆನ್ಷನ್ ಇಲ್ಲ, ನೀವು ಒಂದು ಕೆಲಸ ಮಾಡು, ಮುಂದಿನ ಸಲ ಮಾರ್ಕ್ಸ್ ಕಾರ್ಡ್ ತೊಗೊಂಬರ್ತಿಲ್ಲ, 59 ಬದಲು 49 ತಗೋ. ನಿನಗೇನು ಟೆನ್ಷನ್ ಇಲ್ಲ, ನೀವು ಮುಂದಿನ ಸಲ ಬಂದಾಗ 49 ತೊಗೊಂಬ, ಮುಂದಿನ ಸಲ 39 ಹೋಗಿಕತ್ತ, ಮುಂದಿನ ಸಲ 29 ಹೋಗಿಕತ್ತ. ಅವಾಗ ಅವ್ರು ಅಂತಾರೆ ಅಣ್ಣೋರು, ನಮ್ಮ ಪಪ್ಪ ನನ್ನ ಸೋಲನ್ನು ಹೆಂಗೆ ಸ್ವೀಕಾರ ಮಾಡಕ್ಕೆ ಕಳಿಸ್, ಹೆಂಗೆ ಎದ್ದು ಬರಕ್ಕೆ ಹೇಳ್ಕೊಟ್ರು. ಹಿಂಗೆ ನೀವು ಆಗ್ಬೇಕ್ರಿ, ನೀವು ಹಿಂಗೆ ಆಗ್ಬೇಕ್ರಿ. ಹೆಂಗೆ ಫೇಲ್ ಆದೀನಿ 10th ಹೇಳ, ಹುಡುಗರು ಹೇಳ್ತಿರ್ತೀವಲ್ರಿ, ಹೆಂಗಾದಿ ಹೇಳಿ ನೀನು, ಹೆಂಗೆ ನಿನಗೆ ಜಾಬ್ ಸಿಗುವತ್ತು ಹೇಳಿ, ನಿನಗೆ ಒಟ್ಟು ಬಿಡಬಾರ್ದು ರೀ. ನಾವೇನು ಮಾಡಬೇಕು, ಪ್ರಯತ್ನ ಮಾಡಿ. ಎಲ್ಲಿ ವೀಕ್ ಅದಿ ಹೇಳಿ, ಸೋತಿಲ್ಲ ನಿಂಗೆ ಜಾಬ್ ಸಿಕ್ಕಿಲ್ಲ, ಹೆಚ್ಚು ಮಾಡ್ಕೊ. ಫೇಲ್ ಅಂದರೆ ಏನ್ರಿ, ಇಟ್ಸ್ ಅದಕ್ಕೆ ಇಂಗ್ಲೀಷ್ದಾಗ ಹೇಳ್ತಾರೆ, ಫೇಲ್ಯೂರ್ ಈಸ್ ನಾಟ್ ಅಪೋಸಿಟ್ ಟು ಸಕ್ಸಸ್,
ಫೇಲ್ಯೂರ್ ಈಸ್ ಯೋರ್ ಕಂಪ್ಯಾನಿಯನ್. ಸಕ್ಸಸ್ ವಿಪರೀತವಾಗಿ ಫೇಲ್ಯೂರ್ ಅಲ್ರಿ. ನಾವೇನು ತಿಳ್ಕೊತೇವೆ, ಫೇಲ್ಯೂರ್ ಅಂದ್ರೆ ಲೂಸರ್, ಫೇಲ್ ಆದಿ ಜೀವನನೇ ಹೋದೆ ಅಂತ ತಿಳ್ಕೊತಾರೆ. ಫೇಲ್ ಆದ್ರನ್ನ ಗೊತ್ತಾಗೋದ್ರಿ ಮತ್ತೆ ಎಷ್ಟು ಚಂದ ಹೇಳ್ತಾರೆ, ಫೇಲ್ ಆದ್ರನ್ನ ಗೊತ್ತಾಗೋದು ಸಕ್ಸಸ್ದ ರುಚಿ. ಮತ್ತು ಆ ವ್ಯಕ್ತಿ ಯಾವ ವ್ಯಕ್ತಿ ಫೇಲ್ ಆಗಿರ್ತಾನಲ್ರಿ, ಆ ವ್ಯಕ್ತಿ ಅನುಭವ ಕೇಳ್ಬೇಕ್ರಿ ನೀವು. ಅದೇನು ಖುಷಿ, ಅದೇನು ನಷ್ಟ ಅಲ್ಲೇ ಹೇಳ್ತಿರ್ತಾನ್ರಿ. ಫೇಲ್ ಆಗಿರಲಿಲ್ಲ ಅಂದ್ರೆ ಇಟ್ಟಕ್ಕೆ ಓದಿದ್ನಿರಿ, ಇಟ್ಟೊತ್ತಿಗೆ ಎದ್ನಿರಿ, ಇಟ್ಟೊತ್ತಿಗೆ ಮಾಡಿದ್ನಿರಿ, ನೀವು ಮಾಡ್ರಿ. ಕರೆ ಆ ವ್ಯಕ್ತಿದಾಗ ಏನದ ಹಾರ್ಟ್ ಟಚಿಂಗ್ ಆಗ್ಬೇಕಲ್ಲ, ಯಾರು ಫೇಲ್ ಆಗಿರ್ತಾರಲ್ಲ ಅವ್ರಿಗೆ ಗೊತ್ತ್ರಿ ಅದು. ಅದಕ್ಕೆ ಜೀವನ್ಯಾಗ ಎಂದಿಗೂ ರೀ ಸೋಲ ಕರೆ ಮೊದಲ ಆಗಿರೋದನ್ನು ಸ್ವೀಕಾರ ಮಾಡ್ಬೇಕ್ರಿ. ಇಲ್ಲ ಆಗಿರೋ ಜೊತೆ ಗುದ್ದಾಡ್ಕೋತ ಹಿಡಿಬೇಕಾಕೈತಿ. ನನ್ನ ಜೊತೆ ಯಾಕೆ ಹಿಂಗೆ, ನನ್ನ ಜೊತೆ ಯಾಕೆ ಹಿಂಗೆ, ನನಗೆ ಯಾಕೆ ಆಕೈತಿ, ನನಗೆ ಯಾಕೆ ಆಕೈತಿ, ನನಗೆ ಯಾಕೆ ಆಕೈತಿ, ನಮಗೆ ಯಾಕತ್ತು, ನಮಗೆ ಯಾಕತ್ತು, ನಮಗೆ ಆಯ್ತು, ಆಗೇತಿ ಐತಿ, ನಾ ಹೆಂಗ ಎದ್ದು ಬರ್ಬೇಕು. ಥಾಮಸ್ ಬ್ರೂಸ್ ಅಂತ ಹೇಳಿ ಕಿಂಗ್ ರೆಕಾರ್ಡ್. ಆ ವ್ಯಕ್ತಿ 6 ಸಲ ಬೇರೆಯವ್ರ ದಾಳಿ ಮಾಡಿ 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 ತನ್ನ ಕಿಂಗ್ಡಮ್ನ ಕಳ್ಕೊಂಡ್ಬಿಡ್ತಾನೆ ರೀ. ರಾಜಧಾನಿನ ಕಳ್ಕೊತಾನೆ. ಹೋಗಿ ತಾನೂ ಕಬ್ಜಾ ಆಗ್ತಾನೆ ಬಾ ಅಂತ ಹೇಳಿ ಹೋಗಿ ಅನ್ನೋರ ಗುಡಿಸಲ್ನ್ಯಾಗ ಹೋಗಿ ಸೇರ್ಕೋತಾನೆ ರೀ, ಯಾರಿಗೂ ಗೊತ್ತಾಗಬಾರ್ದು ಅಂತ ಹೇಳಿ ಹಾಕೋರ. ಅವಾಗ ಸ್ಪೈಡ್ರ್ ಅಂದ್ರೆ ಏನ್ರಿ, ಜೇಡ್ ಹುಳ. ಅದೇನು ಮಾಡ್ತಿರ್ತೈತಂದ್ರೆ ಇದನ್ನು ಕಟ್ತಿರ್ತೈತ್ರಿ, ಮಣಿ ಕಟ್ಟಿರ್ತಿರ್ತೈತ್ರಿ. ಮ್ಯಾಗ ಹೋಗ್ತೈತಿ ತಳಗೆ ಬೀಳ್ತೈತಿ, ಮ್ಯಾಗ ಹೋಗ್ತೈತಿ ತಳಗೆ ಬರ್ತೈತಿ, ಬಿದ್ದು 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 6 ಸಲ ಮ್ಯಾಗ ಹೋಗಿ ತಳಗೆ ಬೀಳ್ತೈತಿ, ಲಾಸ್ಟಿಗೆ ಹೇಳ್ತೈತಿ. ಮತ್ತು ಇದು 6 ಸಲ ತಳಗೆ ಬಿದ್ದು ಮಣಿ ಕಟ್ತೈತಂದ್ರೆ ಮತ್ತು 6 ಸಲ ನನ್ನ ದಾಳಿ ಮಾಡಿ ನನ್ನ ಸೋಳ್ಸ್ಯಾರಂದ್ರೆ ನಾ ಯಾಕೆ ಈ ಸಲ ಬಿಡಬಾರ್ದು. ಮತ್ತು ಹೊಳ್ಳಿ ಹೋಗ್ತಾನೆ ರೀ, ತನ್ನ ಮಂದಿನ ಗೋಳೆ ಮಾಡ್ತಾನೆ, ಮತ್ತು ಪುನಃ ತನ್ನ ರಾಜಧಾನಿ ತೊಗೋತಾನೆ ರೀ. ಅದಕ್ಕೆ ಅಕ್ಕೋರ ಇವತ್ತು ನೀವೇ ಏನು ಹೇಳ್ತೀನಿ ಕೇಳ್ರಿ. ನಂದು ಒಂದು ಸಣ್ಣ ಎಕ್ಸಾಂಪಲ್, ಇವು ಸಣ್ಣ ಸಿಲ್ಲಿ ಎಕ್ಸಾಂಪಲ್ ರೀ. ಎಂಥ ಚಂದ ರಂಗೋಲಿ ಹಾಕಿದ್ನಿ ರೀ. ನಮ್ಮ ನೀಲಮಕ್ಕರು, ನಾ ಸ್ನಾನಕ್ಕೆ ಹೋದಾಗ ನಮ್ಮ ನೀಲಮಕ್ಕರು ಏನು ಮಾಡ್ರು, ಬೋರ್ ಬಟನ್ ಅಲಾರಾಮ್ ಬಡೋದು. ಅವ್ರು ಏನು ಮಾಡ್ಯಾರೋ, ಬೋರದ ಬಟನ್ ಬಂದ್ ಮಾಡಿ ಆ ಸ್ವೀಟ್ ನೀರು ಐತಲ್ಲ ಅದೊಂದು ಚಲೋ ಮಾಡ್ಯಾರ. ಬಂದ್ ಮಾಡಿಲ್ರಿ ಅವ್ರ, ಚಿನ್ನೊಂದು ಚಲೋ ಮಾಡ್ಯಾರ. ಆಮೇಲೆ ನಾವು ಹೊರಗೆ ಬರ್ತೇನೆ, ಎಲ್ಲ ಬಾತ್ರೂಮ್ದಿಂದ ಹೊರಗೆ ಬಂದು ಏನು ಸಪ್ಪಲ ಅಂತ ನೋಡ್ತೇನೆ, ಬದ ನೀರು ಹರದ ರಂಗೋಲಿ ಶಾಂತ ನೀಲಮಕ್ಕರ ಕಡೆ ನೀಲಮಕ್ಕರ ಅಟ್ಟು ತಿಳಂಗಿಲ್ಲರಿ, ಅಲಾರ ಬಂದ್ ಬಿಡ್ಬೇಕು. ಇಲ್ರಿ ಬಂದ್ ಮಾಡೇನೆ, ಬಂದ್ ಮಾಡಿ ತಳಗಿನ 2 ಬಟನ್ ಆನ್ ಮಾಡಿ ಸುಮ್ಮಾದ್ರಿ. ಶಾಂತನೇ ಸಿಟ್ಟು ಬಾಬಾ ಅಂತಲ್ಲ ಶಾಂತಿನ. ಅಕ್ಕೋರ ಯಾಕೆ ಬಂದ್ ಮಾಡ್ರಿ, ಒಂದೇ ಮಾತು ಕೇಳಿದ್ರಿ. ಅಕ್ಕೋರ ತಿನ್ನಿಲ್ರಿ, ಓಂ ಶಾಂತಿ. ಒಳಗೆ ಬಂದು ಭೋಗಾನು ಮಾಡ್ಬೇಕು, ಅದನ್ನು ಮಾಡ್ಬೇಕು. ಒಳಗೆ ಬಂದು ಒಳಗ್ರಿ ಎಂಥ ರಂಗೋಲಿ ಎಂತ ಚಂದ ರಂಗೋಲಿ ಹಾಕಿನಿ. ಅಶು ನೀವು ಸೋತಿಲ್ಲ. ಒಳಗೆ ಏನನ್ನ ಕತ್ತು ಗೊತ್ತಿರಿ, ಕ್ಲಾಸ್ ಕೇಳಿದ್ನಲ್ರಿ, ಅಶು ಸೋಳು ಬೇಡ, ಅಶು ಸೋಳು ಬೇಡ, 5 ನಿಮಿಷ ಟೈಮ್ ಐತಿ, ಹೋಗಿ ಇನ್ನೊಂದ್ಸಲ ರಂಗೋಲಿ ಹಾಕ್ಪ ಬಂತ್ರಿ. ಇದು ಅಷ್ಟೊತ್ತಿಗೆ ಎದುರುಗಡೆ ರೂಪಾಕೋರ ಬಂದರು. ರೂಪಾಕೋರು ರಂಗೋಲಿ ಹಾಕ್ಬರ್ರಿ. ಅರ್ಥ ಐತೆ? ಸಿಂಪಲ್ ರೀ ಇವು ಸಿಂಪಲ್ ರೀ. ಖರೆ ಇವ ದೊಡ್ಡ ಮಾತನ್ನು ತೊಗೊಂಬರ್ತಾವ. ಈಗ ನಾ ರಂಗೋಲಿ ಹಾಕಿ ಬೇಜಾರು ಪಡ್ಕೊಂಡಿದ್ದೆ, ತಿಳಿಯಂಗಿಲ್ಲನ್ರಿ ನಿಮಗೆ, ಇಂಥ ದೊಡ್ಡ ರಂಗೋಲಿ ಹಾಕಿದ್ನಿ ನಿಮ್ಗೆ ಅಟ್ಟು ತಿಳಿಯಂಗಿಲ್ಲನ್ರಿ. ಠ ಠ ಠ ಠ. ಇನ್ನೊಂದ್ಸಲ ನಾ ಮುಂದಿನ ಗುರುವ ರಂಗೋಲಿ ಹಾಕ್ರ ಕೇಳು. ಸಿಂಪಲ್ ಮಾತ್ರಿ ಇವು ಸಿಂಪಲ್ ಮಾತ್ರಿ. ಅದಕ್ಕೆ ಜೀವನ ಏನಾಗಬಾರ್ದ್ರಿ ಅಕ್ಕೋರ, ನೀ ಸೋಲ್ ತಿನ್ನಬಾರ್ದು. ಸ್ವೀಕಾರ ಮಾಡಬೇಕು. ರಂಗೋಲಿ ಹೋಗೈತಿ, ಸ್ವೀಕಾರ ಫಸ್ಟ್. ಸೆಕೆಂಡ ಎಂದು ಸೋಲನ್ನು ಸ್ವೀಕಾರ. ಬಾಬಾ ಯಾಕಂದ್ರೆ ನಮಗೆ ಸ್ವಮಾನ ಏನು ಕೊಟ್ಟಾರ, ವಿಜಯ ನನ್ನ ಜನ್ಮ ಸಿದ್ಧ ಅಧಿಕಾರ. ನಿಮಗೆ ಹೇಳ್ತೇನೆ, ಸ್ಟೀವ್ ಜಾಬ್ ಯಾರು ಆ್ಯಪಲ್ ಫೋನನ್ನು ಕಂಡು ಹಿಡಿದ, ಅವ್ರ ಕಂಪ್ನಿ ಯಾವ ಕಂಪ್ನಿ ತಾನೇ ಓಪನ್ ಮಾಡಿ ಆ ಕಂಪ್ನಿದವ್ರು ಕೂತ್ಕೊಂಡು ಅವ್ನು ಹೊರಗೆ ಹಾಕ್ತಾರೆ. ಹಂಗಾಗೈತನ್ರಿ ನಿಮ್ಗೆ ಯಾರಿಗೆ ಆಗೈತಂದ್ರೆ ಕಂಪ್ನಿ ಸ್ವಂತ ಸ್ಟಾರ್ಟ್ ಮಾಡಿ ತನ್ನ ಕಂಪ್ನಿನ ಸ್ಟಾರ್ಟ್ ಮಾಡಿ ತನ್ನ ಮೆಂಬರ್ನ ಕೊಟ್ಕೊಂಡು ಹೊರಗೆ ಹಾಕ್ತಾನೆ ರೀ. ಮತ್ತು ಸೋತಾನಂತ ಸೋಳು ಒಪ್ಕೊಳ್ಳಿಲ್ಲ, ಮತ್ತು ಇನ್ನೊಂದು ಕಂಪ್ನಿ ಸ್ಟಾರ್ಟ್ ಮಾಡ್ತಾನೆ. ಹಿಂಗಿರ್ಬೇಕು ರೀ ಅಕ್ಕೋರ. ಅದಕ್ಕೆ ಬಾಬಾ ಅಂತ ಕುಚ್ ಭೀ ಹೋ ಜಾಯ್ ಉಮಂಗ್ ಉತ್ಸಾಹ ಮತ್ ಛೋಡೋ, ಹುರುಪು ಬಿಡಬೇಡ ಅಂತಾನೆ ಬಾಬಾ. ಅದಕ್ಕೆ ಹೇಳ್ತಾನೆ ಬಾಬಾ, ಹುರುಪು ಬಿಡಬೇಡ್ರಿ.
ಸೋಲನ್ನು ಸ್ವೀಕಾರ, ಸೋಲ ಆಗೇತತಿ ಒಳಗೆ ತುಂಬ್ಕೋದು ಎದ್ದು ಬರ್ರಿ. ಅದ್ರಾಗ ಈಗ ಮತ್ತು ಈ ಜಗತ್ತಿನಾಗ ಡಿಪ್ರೆಷನ್ ಪೇಷಂಟ್ ಇವೆಲ್ಲ ಎದಕ್ಕೆ ಆತವ್ರಿ? ಯಾಕ್ರಿ ಅಕ್ಕೋರು ಇವತ್ತು ನಿಮಗೆ ಹೇಳ್ತಾರೆ ಎಮ್ಮಿ ಯಾಕೋ ಹಂಗೆ ಆತವ್ರಿ, ಎಮ್ಮಿ ಏನೈತೆ ಪ್ರಾಬ್ಲಮ್? ಎದ್ದು ಬರ್ಬೇಕ್ರಿ, ಎದ್ದು ಬರ್ಬೇಕ್ರಿ. ಏನಾಯ್ತು? ಎದ್ದು ಬರ್ಬೇಕು, ನಿರಾಶೆ ಆಗ್ಬಾರ್ದು. 1009 ಸಲ ಯಾವ ರೆಸ್ಟೋರೆಂಟ್ ನೀವು ಹೋಗಿಲ್ಲ? ಏನು ಹೋಗಿರ? ತನ್ನ ರೆಸಿಪಿ ಖರೀದಿ ಮಾಡ್ಕ 1000 ಸಲ 9 ಸಲ ಯಾರು ಟ್ರೈ ಮಾಡಿರೇನು? ಎಮ್ಮಿನ ಯಾಕೆ ಹಿಂಡು ಒಳಗೆ 1000 ಸಲ 9 ಸಲ ಟ್ರೈ ಮಾಡಿರೇನ? ಹಿಂಡ ಬೇಕಾ? ಸಾಯಂಕಾಲ ಹೋಗಿ ನಂದು ಹಿಂಡ ಬೇಕವ. ಒಬ್ಬ ವ್ಯಕ್ತಿ ಇರ್ತಾನೆ ರೀ. ಆ ವ್ಯಕ್ತಿ ಏನು ಮಾಡ್ತಿರ್ತಾನೆ ಅಂದ್ರೆ, ಒಂದು ಎಮ್ಮಿಗಳು ಇರ್ತಾವೆ ರೀ, ಹಾಲು ಹಿಂಡಿರ್ತಿರ್ತಾವೆ, ಹಲಸಿನೂ ಇರ್ತಾನೆ ರೀ ಒಂಚೂರು, ಎಟ್ಟು ಇರ್ತೈತೆ ಹಿಂಡಿ ಇದು ಮಾಡ್ತಾನೆ. ಒಬ್ಬ ದೊಡ್ಡ ವ್ಯಕ್ತಿ, ಸಾಹುಕಾರ ವ್ಯಕ್ತಿ ಬರ್ತಾನೆ, ಬಂದು ಏನು ಹೇಳ್ತಾನಂದ್ರೆ, ನಾನು ಇನ್ನು ತೊಗೋತೇನೆ ಹಾಲು, ಚಲೋ ಹಾಲು ಕೊಡ್ಬೇಕು ನೀ ಅಂತಾನೆ. ನನಗೆ 20 ಲೀಟ್ರ್ ಹಾಲು ಕೊಡ್ಬೇಕಂತಾನೆ. ಕರೆ ಅವು ಎಲ್ಲ ಕೂಡಿ ಎಮ್ಮಿ ಹಿಂಡಿರ್ತಿರ್ತಾವೆ 15 ಲೀಟ್ರ್. ತಲೆ ಓಡಿಸ್ತಾನೆ ರೀ, ಓಡಿಸಿ ಏನು ಮಾಡ್ತಾನೆ, ನೀರು ಹಾಕಿಬಿಡ್ತಾನೆ ರೀ. ನೀರು ಹಾಕಿ ಕೊಡಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಸಾಹುಕಾರದಿಂದ ದುಡ್ಡು ಬರ್ತೈತೆ, ಆರಾಮ್ ಇನ್ನೊಂದು 2 ಎಮ್ಮಿ ಎಕ್ಸ್ಟ್ರಾ ಮಾಡ್ಕೊಂಡು ಮನೆಗೆ ಕಟ್ಕೊಂಡು ಆರಾಮ್ ಇರ್ತಾನೆ ರೀ ಅಕ್ಕರು. ಆಮೇಲೆ ಅವ್ರ ಅಜ್ಜಿ, ಮನ್ಯಾಗಿನ ಅಜ್ಜಿ ಆರಾಮ್ ತಪ್ತೈತಿ. ಡಾಕ್ಟ್ರ್ ಬಂದು ಏನು ಹೇಳ್ತಾರೆ, ಗಟ್ಟಿ ಹಾಲು ಕುಡಿಸುತ್ತೆ ಬರ್ರಿ. ಆಮೇಲೆ ಅಕ್ಕಿ ಮತ್ತೆ ಗಟ್ಟಿ ಹಾಲು ಕುಡಿತಾ ಅಂತ ಹೇಳ್ಕೊಳ್ಳೋ ಒಬ್ಬ ವ್ಯಕ್ತಿ ಬರ್ತಾನೆ ರೀ. ಡಾಕ್ಟ್ರ್ ಬಂದು ಆ ಹಾಲು ಚೆಕ್ ಮಾಡಿ ನೋಡ್ತಾನೆ ರೀ, ಇದಿಲ್ಲ ಹಾಲ್ನಾಗ ನೀರು ಐತ್ರಿ ಅಂತ. ಸಿಟ್ಟು ಬರ್ತೈತೆ ರೀ ಮಾಲಕಗೆ, ಬಂದು ಬೈತಾ, ನಿನ್ನಿಂದ ನಾ ಹಾಲು ತೊಗೊಂಗಿಲ್ಲ ಅಂತ ಹೇಳಿ ಇಡೀ ಊರಿಗೆ ಎಲ್ಲ ಹೇಳ್ಬಿಡ್ತಾರೆ. ಎಲ್ಲರೂ ಅವನ ಹಾಲು ತೊಗೋದು ಬಿಟ್ಬಿಡ್ತಾರೆ. ಅವು ಇನ್ನು ಮುಖ ತೋರ್ಸೋಕ್ಕಾಗಿಲ್ಲ ಅಂತ ಹೇಳಿ ರಾತ್ರಿ ಹೋಗಿ ಕೆಲಸ ಮಾಡೋಣ ಬಾ ಅಂತ ಹೇಳಿ ಹೇಳಿದಾಗ ಅಲ್ಲಿ ಒಂದು ಗಿಡದ ಕಡೆ ಹೋಗ್ತಾನೆ. ಅವ ಇನ್ನೊಬ್ಬ ಸಿಗ್ತಾನೆ. ಎದಕ್ಕೆ ಬಂದಿರ್ತಾನೆ? ಅವ ಇನ್ನೊಂದು ಊರಿಗೆ ಹೋಗಕ್ಕೆ ಬಂದಿರ್ತಾನೆ. ಎದಕ್ಕೆ ಬಂದು ನಿಂತಿರ್ತಾನಂದ್ರೆ, ಒಬ್ಬ ಅಂಗಡಿ ಕಡೆ ಕೆಲಸ ಮಾಡ್ತಿದ್ದ, ಆ ಸ್ವೀಟ್ ಅಂಗಡಿಯಾಗ ಕೆಲಸ ಮಾಡ್ತಿದ್ದ. ಸ್ವೀಟ್ ಅಂಗಡಿಯಾಗ ಸ್ವೀಟ್ ರಾತ್ರಿ ಹೊತ್ತು ಚೋರಿ ಮಾಡಿ ಹೋಗ್ತಿರ್ತಾನಂತ. ಅದು ಇವ್ನು ಗೊತ್ತಾಕೈತೆ. ಅದಕ್ಕೆ ಇವನು ಮಾಡ್ತಾರೆ, ಊರು ಬಿಡ್ಬೇಕಂತ ಹೇಳಿ ಇವನು ಬಂದಿರ್ತಾನೆ. ಇಬ್ಬರು ಕೂಡಿ ಏನು ಮಾಡ್ತಾರೆ, ಒಂದು ಗುಡಿಗೆ ಹೋಗ್ತಾರೆ. ಆ ಗುಡಿಗೆ ಹೋದಾಗ ಅಲ್ಲಿ ಒಬ್ಬಕ್ಕೆ ಅಜ್ಜಿ ಇರ್ತಾರೆ. ಅಜ್ಜಿ ಇವರಿಗೆ ಪ್ರಸಾದ ಕೊಡ್ತಾರೆ. ಪ್ರಸಾದ ಕೊಟ್ಟ ಮೇಲೆ ಇವರು ತಮ್ಮ ಕತೆ ಹೇಳ್ತಾರೆ. ಅವಾಗ ಅಜ್ಜಿ ತನ್ನ ಕತೆ ಹೇಳ್ತಾರೆ, ನಾನು ಹಿಂಗೆ ಇದ್ನಿ, ನಾನು ಭಾಳ ಅಲಸಿ ಇದ್ನಿ, ನಾ ರೈತಕ್ಕೆ ಕೆಲಸ ಮಾಡಲಿಲ್ಲ, ನಾನು ರೈತ ಚೆನ್ನಾಗಿ ಕೆಲಸ ಮಾಡಲಿಲ್ಲ, ಕಲೀಲಿಲ್ಲ ಅಂದ್ಕೊಳ್ಳೆ ನಾನು ರೈತದ ಹೊಲನಾಗ ಎಲ್ಲ ನಾನು ಏನಂತೀರಿ ಕಸ ಮತ್ತು ಚಂತೆಗೆ ನೋಡ್ಕೊಳ್ಳಿದ ಕಸನ ಬೆಳೀತು. ಇದ್ದಿದ್ದ ಫಲನೂ ನಾ ಕಳ್ಕೊಂಬಿಟ್ಟೆ. ಆಮೇಲೆ ನನಗೆ ಒಬ್ಬರು ಗುರುಗಳು ನನಗೆ ಪಾಠ ಕೊಟ್ಟರು, ನನಗೆ ಹೆಂಗೆ ಟ್ರೈನಿಂಗ್ ಮಾಡ್ಬೇಕಂತ ಹೇಳ್ಕೊಟ್ರು. ಆಮೇಲೆ ನಾ ಪರಿಶ್ರಮ ಪಟ್ಟು ನಾ ಮತ್ತೆ ಬಂದೆ. ಈಗ ಎಷ್ಟು ಚಂದ ಹೊಲ ಆಗೈತೆ. ಇದೇನು ಕೇಳ್ತಾರಲ್ಲ ಇವ್ರ ತಲೆ ತಿರುಗ್ತೈತೆ. ನಾವು ಓಡಿ ಹೋಗಬಾರ್ದು. ಜೀವನಾಗ ಸೋತೇವೆ ಅಂದಮೇಲೆ ಓಡಿ ಹೋಗಬಾರ್ದು ಅಂತ ಹೇಳಿ ಇಬ್ಬರು ತಮ್ಮ ಊರಿಗೆ ಹೋಗ್ತಾರೆ. ಬರ್ತಾನೆ, ಮತ್ತೆ ಸ್ಟಾರ್ಟ್ ಮಾಡ್ತಾನೆ, ಪರಿಶ್ರಮ ಪಡ್ತಾನೆ. ಎಲ್ಲರೂ ಒಂದು ಕಡೆ ಹಾಲು ತೊಗೊಂಗಿಲ್ಲ. ಆದರೂ ಈ ಸಲ ಒಳಗೆ ಪ್ರತಿಜ್ಞೆ ಮಾಡ್ತಾರೆ, ನಾ ಗಟ್ಟಿ ಹಾಲಿನಾಗ ನೀರು ಹಾಕಂಗಿಲ್ಲ. ಮಾರಕ್ಕೆ ಸಿಡಿತಾರೆ. ಒಬ್ರು ತೊಗೋತಾರೆ, ಇಬ್ಬರು ತೊಗೋತಾರೆ, 3 ಜನ ತೊಗೋತಾರೆ, 4 ಜನ ತೊಗೋತಾರೆ. ಆಮೇಲೆ ಏನಾಗ್ತಾ ಹೋಗ್ತೈತಿ, ಎಲ್ಲರೂ ಅನ್ನತ್ತೆ ಇವ್ನು ಹಾಳು ಭಾರಿ ಐತಿ, ಇವ್ನು ಹಾಳು ಭಾರಿ ಐತೆ. ಆ ಮಾಲಕ ಮತ್ತು ಎಲ್ಲರಿಗೂ ಏನು ಮಾಡ್ತಿರ್ತಾನಂತೆ, ಹೋದಾಗ ಒಮ್ಮೆ ಕ್ಷಮ ಕೇಳ್ತಾರೆ. ಸಾರಿ ಕೇಳ್ತಿರ್ತಾನೆ. ಅದನ್ನು ಮಾಲಕ್ ನೋಡ್ತಾನೆ. ಯಾವ ಮಾಲಕ ಕಡೆ ತೋತಿದ್ರಲ್ಲ ಮೊದಲು ಅವ್ನು ತೋತಿದ್ದಿಲ್ಲ, ಅವ್ನು ನೋಡ್ತಾನೆ. ಆಮೇಲೆ ಕರೀತಾರೆ, ನಿನ್ನ ಎಲ್ಲ ಕಡೆ ನೋಡಾತೀನಿ, ಎಲ್ಲರಿಗೂ ನೀನು ಕ್ಷಮ ಕೇಳಾತಿ, ನೀ ಮಾಡಿರೋ ತಪ್ಪದಿಂದ ನೀವು ಹೊರಗೆ ಬಂದು ಅನ್ಕೋತೀನಿ. ನಂಗೆ ನಾಳಿಂದ ಹಾಲು ಕೊಡ್ತೀವಿ? ಹ್ಞೂ ಹಾಲು ಕೊಡ್ತೆ. ಅವ್ರಿಗೂ ಕ್ಷಮ ಕೇಳ್ತಾ ಹಾಲು ಕೊಡೋಕೆ ಸ್ಟಾರ್ಟ್ ಆಗ. ಇದರಲ್ಲಿ ಏನು ಕಲ್ತ್ರಿ? ಈ ಕತ್ತಿಲಿ ಏನು ಕಲ್ತ್ರಿ? ಸೋಲಾದಾಗ ಸೋಲನ್ನು ಎದುರಿಸ್ರಿ ಹೊರತು ಸೋಲದಿಂದ ಓಡಿ ಹೋಗಬೇಡ್ರಿ. ಯಾವ ವ್ಯಕ್ತಿಯಿಂದ ನಿಮ್ಗೆ ಸೋಲನ್ನು ತಿಂದಿದ್ದೀರಿ, ಆ ವ್ಯಕ್ತಿಯಿಂದ ಎದ್ದು ನಿಂತ್ರಿ. ಆ ವ್ಯಕ್ತಿಗೆ ಸೋಲ ತಿನ್ನಬೇಡ್ರಿ. ನೀವು ಸೋತ್ರಿ ಅಂತ ತಿಳ್ಕೋರಿ, ಖರೆ ಸೋತ್ರಿ. ಈಗ ಆ ವ್ಯಕ್ತಿ ಓಡಿ ಹೋಗಿ ಇನ್ನೊಂದು ಊರ್ನಾಗ ಮಾಡ್ಬೋದಿತ್ತು, ಖರೆ ಆ ವ್ಯಕ್ತಿ ಏನು ಮಾಡ್ದ, ಹೊಳ್ಳಿ ಬಂದ, ಖರೆ ಪ್ರಾಮಾಣಿಕಲೆ ಕೆಲಸ ಮಾಡ್ದ, ಜೀವನಾಗ ಗೆದ್ದ, ಸಕ್ಸಸ್ ಜೀವನಾಗ ಸಿಕ್ತು. ಅದಕ್ಕೋರ ಫೇಲ್ಯೂರ, ಅದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಅವ್ರ ಬಾಯಿಯಿಂದ ಕೇಳಿದ್ರೆ ನಿಮ್ಗೆ ಭಾಳ ಚಲೋ ಅನಿಸ್ತೈತ್ರಿ. ಆದ್ರೆ ಇವತ್ತು ಅವ್ರು ಇಲ್ಲ, ನಾನೇ ಹೇಳ್ತೇನೆ ಅವ್ರ ಬಗ್ಗೆ. ನಮ್ಮ ಅನುಷಾಕೋರಿ, ಗೊತ್ತೈತಿಲ್ರಿ? ಅವರು ಆಕಿಗೆ ಅಕಾಡೆಮಿಕ್ಸ್ ಅಂದ್ರೆ ಹೊರಗಿಂದ ಭಾಳ ರೀ,
ಸ್ವಿಮ್ಮಿಂಗ, ಡ್ಯಾನ್ಸ ಹಿಂಗೆ ಬಾಳ್ರಕಿ. ಓದೋದು ಹೇಳಕ್ಕೆ ಹೋಗ್ಬಿಟ್ರಕಿ, ಓದೋದು ಹೇಳಕ್ಕೆ ಹೋಗ್ಬಿಟ್ರಕಿ. ಒಟ್ಟು ಓದೋದು ಇಂಟ್ರೆಸ್ಟ್ ಇಲ್ಲಾಗಿತ್ತು. ಹೆಂಗೋ ಮಾಡಿ 10th ಬರೀ ತಿರುಗಾಡೋದು, ಫ್ರೆಂಡ್ಸ್ ಸರ್ವ್ ಮಾಡ್ಕೋದು ಹಿಂಗೆ ಬಾಳ್ರಿ. 10th ಅಷ್ಟೇ 60% ಆಕಿಗಿದೆ ಅಷ್ಟೇ ರೀ. ಮತ್ತು ಪಪ್ಪ ಮಮ್ಮಿಂದ ಲಾಡ್ಕಿ ರೀ, ಏನು ಅವಶ್ಯಕತೆ ಇಲ್ಲಲ್ರಿ. ಓದೋದು ಬೇಡ, ಏನು ಬೇಡ, ಪಪ್ಪ ಮಮ್ಮಿ ಲಾಡ್ಕಿ. 10th ಅಷ್ಟು ಮಾಡ್ಕೊಳ್ಳೆ ಕರೆ ಅಪ್ಪ ಅಮ್ಮಂದು ಇದಿರ್ತೈತಲ್ಲ, ಹೈ ಪೋಸ್ಟ್ನಾಗ ಅದಾರ ಅಂದಮೇಲೆ ಇರೋದಲ್ಲ. ನನ್ನ ಮಗಳ ಸೈನ್ಸ, ಅವ್ರು 10th ಎಟ್ರ ಮಾಡಲಿ, ಅವ್ರಿಗೆ ಅದಕ್ಕೆ ಹೋಗ್ಬೇಕಂತ ಕೇಳೋದು ಅವಶ್ಯಕತೆ. ಸೈನ್ಸ್ಗೆ ಹಾಕಿದ್ರಿ. ಸೈನ್ಸ್ ಹಾಕಿದ್ವಿ, ಆಕೆಗೆ ಸೈನಸ್ ಮತ್ತು ಮೈಗ್ರೇನ್ದು ಪ್ರಾಬ್ಲಮ್ ಐತ್ರಿ. 2nd ಇಯರ್ಗೆ 2 ಹೋದವು ರೀ. ನಮ್ಮ ಪಪ್ಪಾಗ ರೀ, ಅವ್ರ ಪಪ್ಪಾಗ ಎಷ್ಟು ತ್ರಾಸು ರೀ. ನಮ್ಮ ಇಡೀ ಹಿಸ್ಟ್ರಿ ಖಾನ್ದಾನಿಯೊಳಗೆ ಯಾರೋ ಹೋಗಿಲ್ರಿ. ನಮ್ಮ ಇಡೀ ಖಾನ್ದಾನಿ ಹಿಸ್ಟ್ರಿನೇ ಏನು ಗೊತ್ತ್ರಿ, ಎಲ್ಲ ಡಾಕ್ಟ್ರ್, ಎಲ್ಲ ಶಾಣೆ ಮಂದಿನ ರೀ. ನನ್ನ ಮಗಳು, ಅದು ಲಾಡ್ಕಿ ಮಗಳು, ನನ್ನ ಪ್ರೀತಿ ಮಗಳು ಫೇಲ್ ಆದ. ಬ್ಯಾಂಗಿಂದ ತಳ ಬಿದ್ದಂಗೆ ಹತ್ರತ್ರಿ. ಹೇಳ್ತೀನಿ ಕೇಳ್ರಿ, ಮನೆ ಮಕ್ಕಳದ್ದು ಮಾತಂತ ಹೇಳಿ ಆಕೆಗೆ ಸುಸೈಡ್ ಮಾಡ್ಕೋಬೇಕು ಅನ್ನಿಸ್ತ್ರಿ. ಅಕ್ಕ ನಮ್ಮ ಪಪ್ಪಂದು ಅಸಹ್ಯ ಆತ್ಲ ಅಂತ ಹೇಳಿ ಆಕೆಗೆ ಥಾಟ್ ಬಂದು ಅದು ಸುಸೈಡ್ ಮಾಡ್ಕೋಬೇಕಂತ ಹೇಳಿ. ನಮ್ಮ ಪಪ್ಪಂದು ಅಸಹ್ಯ ಆತಂತ ಥಾಟ್ ಬಂತು ಆಕೆಗೆ. ಸುಮ್ಮ ಆಗ್ಲಿ ರೀ. ಇನ್ನು ಇದಕ್ಕೆ ಹಚ್ಬೇಕಂದ್ರೆ ಇದು ಡಾಕ್ಟ್ರಿಗೆ ಹಚ್ಬೇಕಂತ ಪಪ್ಪ ಭಾಳ ಐತ್ರಿ. ಓದ್ತೀರ ನಾವು ಓದಂಗೆ ಆಕೆಗೆ ಆಗವಾತ್ರಿ. ಮೈಗ್ರೇನ್ ಅಟ್ ಪ್ರಾಬ್ಲಮ್ ಐತ್ರಿ, ಭಾಳ ತಲೆ ಓಡಿಸ್ತಿತ್ತು ಆಕೆಗೆ. ಇಷ್ಟು ತಲೆ ಮೈಗ್ರೇನ್ ಬರ್ತಿತ್ತಲ್ರಿ ಆಕೆಗೆ, ಆಗ್ತಿರ್ಲಿಲ್ಲ ರೀ. ಆಮೇಲೆ ಏನು ಮಾಡಿದ್ರು, ಅಲ್ಲೇ ರಾಮದುರ್ಗೊಳಗೆ ಲೋಕಲ್ ಕಾಮರ್ಸ್ ಹಚ್ಚಿದ್ರಿ. BComನಾಗ ಟಾಪರ್ ರೀ. ಇಡೀ ಆಕೆಗೆ ಯಾವಾಗ ಬರೀ ಫಸ್ಟ್ ಸೆಮ್ನಾಗ ಟಾಪರ್ ಬಂದಲ್ರಿ, ಇಡೀ ಕಾಲೇಜ್ ಮಾತಾಡಕತ್ರಿ ಪಪ್ಪಾಗ, ನಿಮ್ಮ ಮಗಳು ಭಾಳ ಶಾನೆ ಅದಳ್ರಿ. ಅರ್ಥ ಐತ್ರಿ ನಾ ಏನು ಹೇಳತ್ತೀನಿ. ಸೋಲ್ ಆಕೈತ್ರಿ, ತಿಂತೀರಿ ಕರೆ ಹೆಂಗೆ ಎದ್ದು ಬರ್ತಿರಲ್ಲ, ಅದು ಭಾಳ ಇಂಪಾರ್ಟೆಂಟ್. ಯಾ ಅಕ್ಕಾಗ ಸುಸೈಡ್ ಥಾಟ್ ಬಂದಿತ್ತು ಇಡೀ BComನಾಗ. ಅದಕ್ಕೆ ನಮ್ಮ ಮಕ್ಕಳು ಅದಾರಾದ್ಮೇಲೆ ನಾವು ಸೈನ್ಸ್ ಲೈನ್ ಅಲ್ಲೇ ಹೋಗ್ಬೇಕು. ಅವ್ರಿಗೆ ಯಾವ್ದು ಇಂಟ್ರೆಸ್ಟ್ ಐತಿ, ಎದ್ರಾಗ ಶೈನ್ ಆಗೋದು ಅದ್ರಾಗ ಶೈನ್ ಆಗಲಿ. ಅರ್ಥ ಆಗ್ತೈತ್ರಿ ಅಕ್ಕೋರ, ಅರ್ಥ ಆಗ್ತೈತೆ. ಅದಕ್ಕೆ ವೆರಿ ಇಂಪಾರ್ಟೆಂಟ್. ಈಗ ಆಕೆ ಒಳಗೆ ಹಂಗೆ ಕೂತಿದ್ಲಂದ್ರೆ ಆಮೇಲೆ ಆಕೆ ಓಂ ಶಾಂತಿ ಬರೆಯಕತ್ಲು. ಓಂ ಶಾಂತಿ ಬರಕತ್ತ ಅಕ್ಕೋರು ಹೇಳಕತ್ತ ಆಕೆ ಭಾಳ ಶಾನೆ ಅದಲ್ರಿ. ಆಕೆ ಭಾಳ ಶಾನೆ ಅದಲ್ರಿ. ಕರೆ ಇಂಥವ್ರು ಶಾನೆ ಇಲ್ರಿ. ಓದಿ ಬರೆಯೋದ್ರೊಳಗೆ ಬರೀ ಹಿಂದೆ ಓದೋದು ಬರೆಯೋದು ಅಂಥ ಉಳ್ಕಿದೊಳಗೆ ಶಾನೆ ರೀ. ಅರ್ಥ ಆಯ್ತು ಅದ್ರಾಗ. ಅದಕ್ಕೆ ರೀ ಯಾರು ಎದ್ರಾಗ ಶಾನೆ ಅದಾರೋ ಮತ್ತು ಸೋತಾರಂತ ಹೇಳಿ ಅದನ್ನ ನೋಡೋದು ಬೇಡ. ಸೋತ ನೀ ಹೆಂಗೆ ಬರ್ತಿ ನೀವು ಮಕ್ಳಿಗೆ ಮಾಡ್ಬೇಕ್ರಿ ಕೋರಿ ಇದನ್ನ. ನೀ ಬರ್ತಿ, ನಿನ್ನ ಕಡೆ ಸಾಧ್ಯ ಐತಿ, ನೀ ಹೇಳ್ನಿ ಅದು ಭಾಳ ಇಂಪಾರ್ಟೆಂಟ್ ರೀ. ಕ್ಲಿಯರ್ ಐತ್ರಿ? ಓಂ ಶಾಂತಿ ರೀ. ಯಾವ ಸ್ಟೋರಿ ಅಂದ್ರೆ ರೀ ಭಾಳ ಇಂಪಾರ್ಟೆಂಟ್ ರೀ. ಹುಡುಗ ಇರ್ತೈತೆ ರೀ. ಆ ಹುಡುಗರಿ ಪತಂಗ್ ಅಂದ್ರೆ ಗಾಳಿಪಟ ರೀ. ಆ ಗಾಳಿಪಟ ಏನು ಮಾಡ್ತೈತಾನೆ ಅಂತ ಆಡಿಸ್ತಿರ್ತಾನೆ ರೀ. ಗಾಳಿಪಟವನ್ನು ಮ್ಯಾಗ್ ಬಿಡ್ತಾನೆ ರೀ. ಮ್ಯಾಗ್ ಬಿಡಬೇಕಾದ್ರೆ ಏನು ಆಕೈತೆ ಅಂದ್ರೆ ಎಲ್ಲಾರ್ದು ಮ್ಯಾಗ್ ಹಾರ್ತಿರ್ತೈತಿ. ಯಾಕಂದ್ರೆ ಎಲ್ಲಾರ್ದು ದೊಡ್ಡದಿರ್ತೈತಿ, ಇವಂದು ಅಟ್ಟ ಸಂದ್ ಇರ್ತೈತಿ ರೀ. ಅಕ್ಕೋರು ಹಾರ್ತೈತೆ ಗಾಳಿ ಜೋರು ಬಂದ ಅಂತ ಪತಂಗ ಏನಾಕೈತಿ ಮುರಿದು ಬೀಳ್ತೈತೆ. ಎಲ್ಲ ಹುಡುಗರು ಆಜು ಬಾಜು ಹುಡುಗರು ಏನಂತ ಹಂಗಿಸ್ತಾರೆ, ಹೋಗ್ತಾನೆ ನಿನ್ನ ಪತಂಗ ಹೋಗ್ತಾನೆ. ಅವ್ನು ನಿರಾಶಾಗಿ ಕುಂಡಿರ್ತಾನೆ. ಆಮೇಲೆ ಅವ್ರ ಅಪ್ಪ ಏನು ಹೇಳ್ತಾನೆ, ಭಾಳ ಚಂದ ಹೇಳ್ತಾನೆ, ಸ್ಟ್ರೆಂತ್ ಈಸ್ ನಾಟ್ ಲೈಕ್ ವೆನ್ ಯು ಗೆಟ್ ದ ಸಕ್ಸಸ್, ಬಟ್ ಸ್ಟ್ರೆಂತ್ ಈಸ್ ವೆನ್ ಈಸ್ ನೀಡೆಡ್ ವೆನ್ ಇಟ್ ಈಸ್ ಬ್ರೋಕನ್. ಶಕ್ತಿ ಯಾವಾಗ ಬೇಕ್ರಿ? ನಿಮಗೆಲ್ಲ ಚಲೋ ಆಗೈತೆ ಆವಾಗ ಶಕ್ತಿ ಬೇಕಂತಲ್ಲ. ಶಕ್ತಿ ಯಾವಾಗ ನಿಮ್ಗೆ ಗೊತ್ತಾಕೈತಿ, ನಿಮ್ಮ ಕಡೆ ಯಾವಾಗ ಐತಂತ ಗೊತ್ತಾಗೋದಂದ್ರೆ ಯಾವಾಗ ಅದನ್ನು ಮುರಿದಾಗ, ಅದನ್ನು ನಿನ್ನ ಕಡೆ ಎಷ್ಟೇ ಸ್ಟ್ರೆಂತ್ ಐತೆ ಅವಾಗ ತೋರಿಸ್ತೈತೆ ಅಂತ ಹೇಳಿ ಅಂದ್ಕೊಂಡು ನಾವು ಏನು ಮಾಡ್ತಾನೆ ಅಂದ್ರೆ ನಿರಾಶೆ ಆಗಂಗಿಲ್ಲ. ಅವ್ರ ಅಪ್ಪನ ಮಾತು ನೆನಪು ಬರ್ತೈತೆ, ನಾ ಇದ್ರೋಗಿ ಎದ್ದು ಬರ್ಬೇಕು ನಾ ಅಂತ ಹೇಳಿ ನೆನಪು ಬರ್ತೈತಿ. ಅವೇನು ಮಾಡ್ತಾನೆ ಅಂದರೆ ಜೋಡಿಸ್ತಾನೆ ರೀ. ಹಾರ್ತೈತೆ ರೀ. ಯಾಕೆ ಎಲ್ಲಕ್ಕಿಂತ ಎತ್ತರ ಹಾರ್ತೈತೆ ಗೊತ್ತೇನ್ರಿ? ಆ ಒಳಗೆ ತೂತು ಮುರಿದಿರ್ತೈತಲ್ಲ, ಇರ್ತಾವಲ್ರಿ, ಆ ಗಾಳಿ ಹತ್ರ ಪಾಸ್ ಹಾಕೋತಿರ್ತದೆ. ಅದಕ್ಕೆ ಅದು ತೀರ ಮ್ಯಾಗ ಹಾರ್ತೈತೆ ಎಲ್ಲಕ್ಕಿಂತ. ಅವಾಗ ಎಲ್ಲರೂ ನೋಡೋಕೆ ಹೋಗ್ತೈತೆ, ಇವಂದ ಗಾಳಿಪಟ ಎಲ್ಲಕ್ಕಿಂತ ಜಾಸ್ತಿ ಹಾರಾತೈತಲ್ಲ ಅಂತ ಹೇಳಿ. ಅದಕ್ಕೆ ರೀ ಆಗೋದೆಲ್ಲ ಅದಕ್ಕೆ ಒಟ್ಟು ನಿರಾಶೆ. ಅವ್ರು ನಮ್ಮನ್ನ ಅಸಹ್ಯ ಮಾಡಿದ್ರು, ಅವ್ರು ನಮ್ಮನ್ನ ರಿಜೆಕ್ಟ್ ಮಾಡಿದ್ರು, ಅವ್ರು ನಮ್ಮನ್ನ ತಿರಸ್ಕಾರ ಮಾಡ್ರು, ಅವ್ರು ನಮಗೆ ಹಂಗೆ ಮಾಡ್ರು, ನಮ್ಮನ್ನ ಕಾಳು ತುಳಿದ್ರು, ಇವೆಲ್ಲ ಭಾಳ ಇರ್ತಾವೆ ರೀ.
ನಮ್ಮ ಹಿರಿಯರ್ರಿ ನಮ್ಗೆ ಭಾಳ ಕಾಳು ತುಳ್ದಾರ್ರಿ ಅವ್ರು ಹಿರಿಯರ್ರಿ ನಮ್ಗೆ ಅದ್ರ ಹಂಗೆ ಅರ್ಧ ಅವ್ರಿಗೆ ಮಾಡ್ಯಾರ ಅರ್ಧ ನಮ್ಗೆ ಹಂಗೆ ಮಾಡ್ಯಾರ ನಮ್ಗೆ ಏನು ಏರುಪೇಲೆ ಹೆಚ್ಚು ಕಮ್ಮಿ ಅರ್ಧ ಪಾಲ ಮಾಡೇ ಇಲ್ರಿ ಅವ್ರು ಹಂಗೆ ಮಾಡ್ಯಾರಿ ಇವ್ರು ಹಿಂಗೆ ಮಾಡ್ಯಾರಿ ಈಗ ನಿಮ್ಮ ಮನೆಯಾಗ ಅಕ್ಕ ನೀವು ಹೆಣ್ಮಕ್ಳು ಯೂಜರಿ ಹೇಳ್ತಿರ್ತೀವಿ ಪತಿ ಏನು ಮಾಡ್ಯಾರ್ರಿ ನಿಮ್ಮ ಮಾವ ಏನು ಮಾಡ್ಯಾರಿ ನಿಮ್ಮ ಅತ್ತಿ ಅವ್ರಿಗೆ ನಿಮ್ಮ ಅತ್ತಿ ಅವ್ರಿಗೆ ಯೂಶ್ವಲಿ ಹೇಳ್ತಿರ್ತ ಏನು ಮಾಡ್ತಾ ತಗೋತ ನೀವು ಅವ್ರಿಗೆ ತಲೆ ತುಪ್ತಿರ್ತೀರಿ ನಿಮ್ಮ ಅಪ್ಪ ನಿಮ್ಮನ್ನು ಪ್ರೀತಿ ಇಲ್ಲ ನಿಮ್ಮ ಅಪ್ಪ ಅವ್ರನ್ನ ಪ್ರೀತಿ ಅದಾರ ಅವ್ರಿಗೆಲ್ಲ ಜಾಸ್ತಿ ಕೊಟ್ಟಾರ ನಿಮ್ಗೆ ಏನು ಕೊಟ್ಟಾರಿ 5 ಎಕರೆ ಹೇಳೋ ಕೊಟ್ಟಾರ ನೋಡ್ರಿ ಅವ್ರು 15 ಎಕರೆ ಕೊಟ್ಟಾರ ನೋಡ್ರಿ ಅದ್ರ ಮೇಲೆ ತಿಕ್ಕೋರಿ ಹಿಂಗೆಲ್ಲ ಬಿಟ್ಟು ಬಿಡ್ರಿ ಏನು 5 ಎಕರೆ ಐತಿ ಏನು ಐತಿ ಹೆಂಗೆ ಎದ್ದು ಬರ್ತೀರಿ ಅದು ಭಾಳ ಇಂಪಾರ್ಟೆಂಟ್ ಯಾವಾಗಲೂ ನೆನ್ಪಿಟ್ಕೋರಿ ತಳ ಎಷ್ಟು ಬಿದ್ದಿರಿ ನೋಡ್ರಿ ಅಷ್ಟು ಈಗ ಮತ್ತು ಬಾಬಾ ನಮ್ಮನ್ನ ಏನು ಮಾಡತ್ತಾನೆ ಎಷ್ಟು ಪತಿ ತೆಗ್ಯಾವ ಅವನು ಏನು ಮಾಡಕ್ಕೆ ಬಂದ ನಮ್ಮಷ್ಟು ಯಾರೇ ಪತಿ ತೆಗ ಇಲ್ಲಿ ಕೂತದವ್ರು ನಮ್ಮಟ್ಟೆ ಅವ್ರ ಹೊರಗಿನವ್ರ ಕಿತ್ತು ನಾವು ಅದೇವ್ರಿ ಕರೆ ನಮ್ಮನ್ನ ಏನು ಮಾಡಕ್ಕೆ ಬಂದಾನ ನಮ್ಮಷ್ಟು ಕಾಮ್ ವಿಕಾರ ಯಾರ ಕಡೆ ಐತಿ ಹೇಳ್ರಿ ನಮ್ಮಷ್ಟು ಕ್ರೋಧ ಯಾರ ಕಡೆ ಐತಿ ಹೇಳ್ರಿ ನಮ್ಮಷ್ಟು ಲೋಭ ಯಾರ ಕಡೆ ಐತಿ ಹೇಳ್ರಿ ನಮ್ಮಷ್ಟು ಮೋಹ ಯಾರ ಕಡೆ ಐತಿ ಹೇಳ್ರಿ ನಮ್ಮಷ್ಟು ಅಹಂಕಾರ ಯಾರ ಕಡೆ ಐತಿ ಹೇಳ್ರಿ ನಮ್ಮ ಕಡೆ ಹೊಟ್ಟೆ ಕಿಚ್ಚು ಯಾರ ಕಡೆ ಐತಿ ಹೇಳ್ರಿ ಮತ್ತು ನಮ್ಮನ್ನೇ ಏನು ಮಾಡಕ್ಕೆ ಬಂದಾನ ಬಾಬಾ ಓಂ ಶಾಂತಿ ಥ್ಯಾಂಕ್ ಯು ರೀ फिर से आएंगे इसमें लिख ले ಫೇಲ್ ಅಂದರೆ ಇನ್ನೊಂದು ಶಬ್ದ ಫೇಲ್ ಅದು ಫುಲ್ ಫಾರ್ಮ್ ನೋಡ್ರಿ ಲಕ್ಷ ಕೊಟ್ಟೆ FAIL फिर से आएंगे इसमें लिख ले ಎಲ್ಲಿ ಸೋತೇನಿಲ್ಲ ಮತ್ತೆ ಅಲ್ಲೇ ಬರ್ತೇನೆ ಬರ್ಕೊಂಡು ಬಿಡ ತೀತ್ರಿ ಅಕ್ಕೋರ ಓಂ ಶಾಂತಿ ಥ್ಯಾಂಕ್ ಯು ರೀ ತೋಡೆ ಮುಶ್ಕಿಲ್ ಹೇ माना अंधेरा गहरा है हर कदम पे लगता है जैसे मुश्किलों का पहरा है गिर कर उठना उठ कर चलना ही तो मेरी कहानी है तूफानों से लड़ने की मैं भी तो ठान ली रुकना मुझे आता नहीं झुकना मैं सीखा नहीं हार कैसे मान लो अभी तो मैं जीती नहीं हार नहीं माननी है चाहे जो भी हो जाए हार नहीं माननी है चाहे जो भी हो जाए लोग तो कहेंगे ये तुम्हारे बस का नहीं उनके तानों से मेरा हौसला ये थकता नहीं कच्चे दागों से नहीं माने इरादों बूंदे हैं मंजिल की राहों में कांटे भी चुने हैं आंखों भी जो ख्वाब है हकीकत बना है खुद को ही अपने हाथों से एक दिन मुझे सजाना है रुकना नहीं मुझे आता नहीं झुकना मैं सीखा नहीं नोड्री जब तक सांसें चल रही है लड़ने का ये जज्बा है बस जीने की हर बूंद में छुपा हुआ एक रुतबा है वक्त थोड़ा लगा रहा है पर मैं बदलूंगी ये दौर मैं बदलूंगी ये दौर मेरे भी नाम का होगा एक दिन यहाँ शोर मेरा भी एक दिन नाम होगा यहाँ एक दिन शोर रुकना नहीं मुझे आता नहीं झुकना मैं सीखा नहीं हार कैसे मान लूँ अभी तो मैं जीती नहीं नोड्री हार कैसे मैं मान लूँ अभी तो मैं जीती नहीं हार नहीं माननी चाहे जो भी हो जाए विजय
हमारा जन्म सिद्ध अधिकार है। ओम शांति। थैंक यू।